ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. ಹೊಸ ವರ್ಷ ಪ್ರಾರಂಭವಾಗಿದೆ. ಎಲ್ಲರೂ ಕೂಡ ಒಂದು ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರಾರಂಭವಾಗಿದೆ ಎಂಬುದಾಗಿ ನಾನು ನೆನೆಸುವಾತನಾಗಿದ್ದೇನೆ. ಒಂದು ವೇಳೆ ಇಲ್ಲದೇ ಆದರೂ ಕೂಡ ದೇವರು ನಮ್ಮ ಜೊತೆ ಇರೋದ್ರಿಂದ ಎಲ್ಲ ನಾವು ಹಾಡಿದ ಹಾಗೆ ಮೊದಲನೇ ಹಾಡಿದ್ವಿ, ಜೀವನ ಕೊಡುವಂಥ ದೇವರು ನಮ್ಮೆಲ್ಲ ಪರಿಸ್ಥಿತಿಗಳ ಮೇಲೆ, ಎಲ್ಲ ಅನುಭವಗಳ ಮೇಲೆ, ಎಲ್ಲ ಇಕ್ಕಟ್ಟಿನ ಮೇಲೆ ನಮ್ಮ ದೇವರು ನಮ್ಮ ಜೊತೆ ಇರಬೇಕಂದ್ರೆ ಆತನ ಎಲ್ಲ ವಿಷಯಗಳ ಮೇಲೆ ನಮಗೆ ಜೀವವನ್ನು ಕೊಡುವಾತನಾಗಿದ್ದಾನೆ. ಆಮೇನ್, ಹಾಲೆಲೂಯ. ಎಷ್ಟು ಜನ ನಿಮ್ಮ ಜೀವನದಲ್ಲಿ ಈ 2026ನೇ ವರ್ಷ ಒಂದು ವಿಭಿನ್ನವಾದ ವರ್ಷ, ವ್ಯತ್ಯಾಸಕರಾದ ವರ್ಷ, ಮಾತ್ಕರವಾದ ವರ್ಷ ನನ್ನ ಜೀವನದಲ್ಲಿ ಆಗ್ಬೇಕೆಂಬುದಾಗಿ ಜನ ಬಯಸ್ತೀರ? ಬಯಕೆ ಇದೆಯಾ? ಈ ವರ್ಷ ನಿಮ್ಮ ಜೀವಿತದಲ್ಲಿರುವ ಎಲ್ಲಾ ವರ್ಷಗಳಿಗಿಂತ ಈ ವರ್ಷವು ಮಾತ್ಕರವಾದ ವರ್ಷ ನಿಮ್ಮ ಜೀವನದಲ್ಲಿ ಆಗ್ಬೇಕಂದ್ರೆ ಸುಮ್ಮನೆ ಆಗ್ಬಿಡುತ್ತಾ? 2025ನೇ ವರ್ಷದಲ್ಲಿ ನೀವೇನ್ ಮಾಡ್ಕೊಂಡ್ಬಂದ್ರೋ, ನೀವು ಹೇಗೆ ಜೀವಿಸ್ಕೊಂಡು ಬಂದ್ರೋ, 26ನೇ ವರ್ಷದಲ್ಲೂ ಕೂಡ ಅದನ್ನೇ ಮಾಡಿಕೊಂಡು ಅದೇ ರೀತಿ ಜೀವಿಸಿದ್ರೆ 26ನೇ ವರ್ಷ ಕೂಡ 25 ಹೇಗಿತ್ತೋ ಹಾಗೆ ಇರುತ್ತೆ. ಹೊಸ ವರ್ಷ ಬಂತ ತಕ್ಷಣ ಹೊಸ ಸಂಗತಿಗಳು ನಡೆಯೋದಿಲ್ಲ. ನಾವು ತಕ್ಕಂತ ಹೊಸ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಈ 2026ನೇ ವರ್ಷ ನಮ್ಮೆಲ್ಲರ ಜೀವನದಲ್ಲಿ ಒಂದು ವಿಶೇಷವಾದ ವರ್ಷ ಅದಾಗ್ಬೇಕಂತ ದೇವ್ರು ಬಯಸ್ತಾ ಇದ್ದಾರೆ, ನಾವು ಕೂಡ ಬಯಸ್ತಾ ಇದ್ದೇವೆ. ಅದು ಯಾವಾಗ ಅದು ವಿಶೇಷಕರವಾದ ವರ್ಷ ಆಗುತ್ತೆ ಅಂದ್ರೆ ಅದು ನಾವು ತೆಗೆದುಕೊಳ್ಳುವ ನಿರ್ಣಯಗಳ ಮೇಲೆ ಆಧಾರಗೊಂಡಿರುತ್ತೆ. ಯುವರ್ ಡಿಸಿಷನ್ಸ್ ವಿಲ್ ಡಿಟರ್ಮೈನ್ ದ ಡೈರೆಕ್ಷನ್ ಆಫ್ ಯುವರ್ ಲೈಫ್. ಯುವರ್ ಡೈರೆಕ್ಷನ್ ವಿಲ್ ಡಿಟರ್ಮೈನ್ ದ ಡೆಸ್ಟಿನಿ ಆಫ್ ಯುವರ್ ಲೈಫ್. ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ನಿಮ್ಮ ಜೀವಿತದ ದಿಕ್ಕನ್ನು ನಿರ್ಣಯಿಸುತ್ತೆ. ನೀವು ಹೋಗುವಂತ ದಿಕ್ಕು ಎಲ್ಲಿ ಹೋಗಿ ಮುಟ್ತೀರೋ ಅದನ್ನ ನಿರ್ಣಯಿಸುವಂತ ಆಗುತ್ತೆ. ಅರ್ಥ ಆಯ್ತಾ? ನೀವು ಮೈಸೂರು ರೋಡ್ಗೆ ಹೋಗ್ತಾ ಹೈದ್ರಾಬಾದ್ಗೆ ಹೋಗ್ತೀರಂದ್ರೆ ಆಗಲ್ಲ. ಹೈದ್ರಾಬಾದ್ ಹೋಗ್ಬೇಕಂದ್ರೆ ಹೈದ್ರಾಬಾದ್ ರೋಡ್ಗೆ ಹೋಗ್ಬೇಕು. ನೀವು ಮೈಸೂರು ರೋಡಲ್ಲಿ ಹಿಂಗೆ ಹೋಗ್ತಾ ಹೈದ್ರಾಬಾದ್ ಬಂದಿಲ್ಲ ಅಂತ ಹೇಳಕ್ಕಾಗಲ್ಲ, ಆಗತ್ತಾ? ಹಂಗೆ ನಿಮ್ಮ ಜೀವನದಲ್ಲಿ ದೇವರ ಉದ್ದೇಶಗಳು ನೆರವೇರಬೇಕು, ದೇವರ ಚಿತ್ತ ನೆರವೇರಬೇಕು, ದೇವರ ಆಶೀರ್ವಾದ ಉಂಟಾಗಬೇಕು, ಯಶಸ್ವಿ ಉಂಟಾಗಬೇಕು, ಬೆಳವಣಿಗೆ ಉಂಟಾಗಬೇಕು, ಅಭಿವೃದ್ಧಿ ಬರಬೇಕು. ಇವೆಲ್ಲ ನಡಿಬೇಕಂದ್ರೆ ನಾವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಒಂದು ವೇಳೆ ನಿಮ್ಮ ಆತ್ಮಿಕ ಜೀವನದಲ್ಲಿ ನೀವು ಬೆಳಿಬೇಕು ಅನ್ಕೊಂಡ್ರೆ ಅದು ತಕ್ಕಂಥ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು. ಹೆಚ್ಚಾಗಿ ಪ್ರಾರ್ಥನೆ ಮಾಡುವಂತಕ್ಕಂಥ ನಿರ್ಣಯ ತೆಗೆದುಕೊಳ್ಬೇಕು, ದೇವರ ವಾಕ್ಯವನ್ನು ಓದುವಂತ ನಿರ್ಣಯವನ್ನು ತೆಗೆದುಕೊಳ್ಬೇಕು, ಉಪವಾಸಗಳನ್ನು ಮಾಡುವಂತ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು, ಕೂಟಗಳಿಗೆ ಬರುವಂತ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು, ಲೈಫ್ ಗ್ರೂಪ್ಗಳಲ್ಲಿ ಬಂದು ಪಾಲುಗಾರರಾಗುವ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು. ಇವೆಲ್ಲ ತೆಗೆದುಕೊಂಡ್ರೇನೆ ನಿಮ್ಮ ಆತ್ಮೀಯ ಜೀವನದಲ್ಲಿ ಬೆಳವಣಿಗೆಯನ್ನ ಕಾಣಕ್ಕೆ ಸಾಧ್ಯ. ನಾನು ಆತ್ಮೀಯವಾಗಿ ಬೆಳಿಬೇಕು, ದೇವ್ರನ್ನ ಹೆಚ್ಚಾಗಿ ತಿಳ್ಕೋಬೇಕು, ದೇವ್ರ ಉಪಯೋಗಿಸ್ಬೇಕು ಅಂತ ಬಯಕೆ ಮಾತ್ರ ಇದ್ರೆ ಸಾಲದು. ಒಂದು ವೇಳೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಗಂಡ ಹೆಂಡತಿ ತಂದೆ ಮಕ್ಕಳ ಜೀವನದಲ್ಲಿ ಸಂಬಂಧ ಸನ್ನಿಹವಾಗಬೇಕಂದ್ರೆ ಅದ್ರ ತಕ್ಕ ನಿರ್ಣಯಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಹೆಚ್ಚಾಗಿ ಅವರ ಸಮಯವನ್ನ ಕಳಿಬೇಕಾಗತ್ತೆ, ಹೆಚ್ಚಾಗಿ ಪ್ರೀತಿಯನ್ನು ತೋರಿಸ್ಬೇಕಾಗತ್ತೆ, ಕ್ಷಮಿಸುವ ಮನೋಭಾವನ ಬೆಳೆಸ್ಕೊಳ್ಬೇಕಾಗತ್ತೆ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳುವಂತ ಸ್ವಭಾವನ ಬೆಳೆಸ್ಕೊಳ್ಬೇಕಾಗತ್ತೆ, ತಾಳ್ಮೆಯನ್ನ ಬೆಳೆಸ್ಕೊಳ್ಬೇಕಾಗತ್ತೆ. ಆವಾಗ ಮಾತ್ರ ನಮ್ಮ ಕೌಟುಂಬಿಕ ಜೀವನದಲ್ಲಿ ಒಂದು ವ್ಯತ್ಯಾಸವನ್ನ ನಾವು ಕಾಣಕ್ಕೆ ಸಾಧ್ಯ. ಒಂದು ವೇಳೆ ನಿಮ್ಮ ಕೆರಿಯರ್, ಪ್ರೊಫೆಷನ್ಸ್, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ವ್ಯಾಪಾರಗಳಲ್ಲಿ ಒಂದು ವ್ಯತ್ಯಾಸವನ್ನ ಬೆಳವಣಿಗೆನ ಕಾಣ್ಬೇಕಂದ್ರೆ ಅದಕ್ಕೆ ತಕ್ಕ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಬೇರೆ ಕೋರ್ಸ್ಗಳನ್ನ ಜಾಯಿನ್ ಆಗೋದು, ಅಪ್ಗ್ರೇಡ್ ಆಗೋದು, ಅಪ್ಡೇಟ್ ಆಗೋದು, ಇಲ್ಲ ಮಾಡಿದ ತಪ್ಪುಗಳನ್ನ ಮಾಡದಿರತಕ್ಕಂಥ ಕಾರ್ಯಗಳನ್ನ ಅದಕ್ಕೆ ತಕ್ಕ ನಿರ್ಣಯಗಳನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಸೇವೆಯ ಜೀವನದಲ್ಲಿ ಬೆಳಿಬೇಕಂದ್ರೆ ನೀವು ಸೇವೆಗೆ ಲಭ್ಯವಾಗಿರ್ಬೇಕು. ದೇವರು ನಿಮಗೆ ಕೊಟ್ಟಿರತಕ್ಕಂಥ ತಲಾಂತುಗಳನ್ನ, ವರಗಳನ್ನ ಉಪಯೋಗಿಸುವ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು. ಹಾಲೆಲೂಯಾ. ಅರ್ಥ ಆಯ್ತು ಹೇಳಿದ್ ನಾನು? ನೀವು ತೆಗೆದುಕೊಳ್ಳುವ ನಿರ್ಧಾರಗಳು, ಏನ್ ನಿರ್ಧಾರ ತೆಗೆದುಕೊಂಡಿದ್ದೀರಾ? ನಾವು 3 ರೀತಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು.
ಒಂದು ಸರಿಯಾದ ನಿರ್ಧಾರ ತೆಗೆದುಕೊಳ್ಬಹುದು. ಸರಿಯಾದ ನಿರ್ಧಾರ ತೆಗೆದುಕೊಂಡ್ರೆ ಸರಿಯಾದ ಮಾರ್ಗದಲ್ಲಿ ಹೋಗ್ತೀರಾ. ಸರಿಯಾದ ಮಾರ್ಗದಲ್ಲಿ ಹೋದ್ರೆ ಸರಿಯಾದ ಗಮ್ಯಸ್ಥಾನವನ್ನ ಸೇರ್ತೀರಾ. ಅರ್ಥ ಆಯ್ತಾ? ನೀವು ತಪ್ಪಾದ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ತಪ್ಪಾದ ಮಾರ್ಗಗಳು ಹೋಗ್ತೀರಾ, ತಪ್ಪಾದ ಗಮ್ಯಸ್ಥಾನಗಳನ್ನ ಸೇರ್ತೀರಾ. ನೀವು ಸೇಫ್ ಆಗಿ ನಾನು ನಿರ್ಧಾರನೇ ತೆಗೆದುಕೊಳ್ಳಲ್ಲ ಅಂದ್ರೆ ಅದು ಕೂಡ ನಿರ್ಧಾರನೇ. ನಾನು ನಿರ್ಧಾರ ತೆಗೆದುಕೊಳ್ಳಲ್ಲ ಅಂತ ಹೇಳ್ತೀರಿ ನೋಡಿ, ಅದು ಕೂಡ ನಿರ್ಧಾರನೇ. ನಿಮ್ಮ ಜೀವನದಲ್ಲಿ ಯಾವುದು ಕೂಡ ಆಕಸ್ಮಿಕವಾಗಿ ಒಳ್ಳೇದು ಯಾವುದು ನಡೆಯಲ್ಲ. ಈ ಲೋಕದಲ್ಲಿ ಯಾರೇ ಜೀವನದಲ್ಲಾಗ್ಲಿ ಆಕಸ್ಮಿಕವಾಗಿ ನಾನು ಇದ್ದಂಗೆ ಇರ್ತೀನಿ ಆಗ್ಬಿಡುತ್ತೆ ಅಂದ್ರೆ ಅಂತ ಕೆಲಸಗಳು ಯಾರ ಜೀವನದಲ್ಲೂ ಕೂಡ ಎಂದಿಗೂ ಆಗಿಲ್ಲ, ಆಗೋದು ಇಲ್ಲ. 2026ನೇ ವರ್ಷದಲ್ಲಿ ನನ್ನ ಜೀವನದಲ್ಲಿ ಒಂದು ವಿಶೇಷವಾದ ವರ್ಷ, ಮಹತ್ಕರವಾದ ವರ್ಷ, ವಿಭಿನ್ನವಾದ ವರ್ಷ ಅದಾಗಬೇಕಂದ್ರೆ ನಾವು ಅದ್ರ ತಕ್ಕ ಹಾಗೆ ಒಳ್ಳೆಯ ತೀರ್ಮಾನಗಳನ್ನ ತೆಗೆದುಕೊಳ್ಬೇಕು. ಹಾಲೆಲೂಯಾ. ಯಾವ ಯಾವ ಕ್ಷೇತ್ರಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷತೆಯನ್ನ ಕಾಣ್ಬೇಕಂತ ಬಯಸ್ತಾ ಇದ್ದೀರೋ ಆ ಕ್ಷೇತ್ರಗಳಿಗೆ ತಕ್ಕ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು. ಇದನ್ನ ಮಾಡದೆ ಹೋದ್ರೆ ಇಂಗ್ಲಿಷಲ್ಲಿ ಒಂದು ಮಾತಿದೆ, ದ ಹೈಟ್ ಆಫ್ ಇನ್ಸೇನಿಟಿ ಈಸ್ ಟು ಕೀಪ್ ಡೂಯಿಂಗ್ ದ ಸೇಮ್ ಥಿಂಗ್ ಓವರ್ ಅಂಡ್ ಓವರ್ ಅಗೈನ್ ಅಂಡ್ ಎಕ್ಸ್ಪೆಕ್ಟ್ ಡಿಫ್ರೆಂಟ್ ರಿಸಲ್ಟ್ಸ್. ಅಂದ್ರೆ ನಾವು ಮಾಡೋದನ್ನೇ ಮಾಡ್ತಾ ರಿಸಲ್ಟ್ಸ್ ಮಾತ್ರ ಬೇರೆ ಬರ್ಬೇಕಂದ್ರೆ ಅದು ಎಂದಿಗೂ ಕೂಡ ಆಗೋದಿಲ್ಲ. ಹಾಲೆಲೂಯಾ. ಎಷ್ಟು ಜನ ನಂಬ್ತೀರಾ ಈ ವರ್ಷದಲ್ಲಿ ನಾವು ಪಡೆದುಕೊಂಡಿರ್ತಕ್ಕಂಥ ಪ್ರವಾದನ ವಾಕ್ಯವು ಅದು ದೇವರಿಂದ ಬಂದದ್ದು, ನನ್ನ ಜೀವನದಲ್ಲಿ ಅದು ನೆರವೇರುತ್ತೆ ಎಂಬುದಾಗಿ ನಾನು ನಂಬುತ್ತೇನೆ ಎಂಬುದಾಗಿ ಹೆಚ್ಚು ನಂಬ್ತೀರಾ? ಹಾಲೆಲೂಯಾ. ನಿಮ್ಮ ಜೀವನದಲ್ಲಿ, ನಮ್ಮ ಸೇವೆಯಲ್ಲಿ, ನಮ್ಮ ಸಭೆಯಲ್ಲಿ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ನಿಮ್ಮ ಜೀವನದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದೇವರು ವೇಗವಾಗಿ ಚಲಿಸಿ ಉನ್ನತವಾದ ಕಾರ್ಯಗಳನ್ನ ನನ್ನ ಜೀವನದಲ್ಲಿ ದೇವ್ರು ಮಾಡ್ತಾರೆ ಎಂಬುದನ್ನು ಹೆಚ್ಚು ನಂಬ್ತೀರಾ? ಹಾಲೆಲೂಯಾ. ಆ ವಾಕ್ಯವನ್ನು ಮತ್ತೆ ನೋಡಿ ಕೆಲವೊಂದು ವಿಷಯಗಳನ್ನ ನಾನು ನಿಮ್ಮ ಮುಂದೆ ಇಡಲು ನಾನು ಬಯಸ್ತೇನೆ. ಯೆಶಯ 60:22, ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು, ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನು. ಹಾಲೆಲೂಯಾ. ಅನೇಕ ವಿಷಯಗಳನ್ನ ಕಳೆದ ವಾರ ಕಲ್ತ್ಕೊಂಡ್ವಿ. ದೇವರು ಕ್ಲುಪ್ತವಾಗಿ ಬಲು ಬೇಗನೆ ನಮ್ಮ ಜೀವನದಲ್ಲಿ ಕಾರ್ಯ ಮಾಡಬೇಕಂದ್ರೆ ನಮ್ಮ ಜೀವನದಲ್ಲಿ ಏನಕ್ಕೋಸ್ಕರ ಎಲ್ಲ ಕಾದಿದ್ದೇವೋ, ಯಾವುದೆಲ್ಲ ತಡೆಯಾಗಿಂದ ಕಾಣ್ತಾ ಇದ್ದಾವೋ ಅಂತ ಸಂಗತಿಗಳನ್ನ ದೇವ ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವಂತ ದೇವರಾಗಿದ್ದಾರೆ. ಎರಡನೇದು, ನಾವು ತೆಗೆದುಕೊಂಡಿರ್ತಕ್ಕಂಥ ತಪ್ಪಾದ ನಿರ್ಣಯಗಳಿಂದ ತಪ್ಪಾದ ಸ್ಥಳಗಳಲ್ಲಿ ಡಿಟೋರ್ಸ್ ತೆಗೆದುಕೊಂಡಿರ್ತವೆ, ದೇವರು ಅವುಗಳಿಂದ ನಮ್ಮನ್ನು ವಿಮೋಚಿಸುವ ಆತನಾಗಿದ್ದಾನೆ. ಮೂರನೇದು, ಅನೇಕ ಪಾಪಗಳನ್ನ ಮಾಡಿ ಅವಿಧೇಯತೆಯನ್ನ ದೇವರ ಕಡೆಗೆ ತೋರಿಸಿ ಪಾಪದ ಫಲಿತಾಂಶಗಳನ್ನ ನಾವು ಅನುಭವಿಸುತ್ತಿರ್ತೇವೆ. ದೇವರು ಅದಕ್ಕೂ ಕೂಡ ಒಂದು ಕೊನೆಯನ್ನ ತರುವಾತನಾಗಿದ್ದಾನೆ. ಹಾಲೆಲೂಯಾ. ದೇವರು ಕ್ಲುಪ್ತ ಕಾಲದಲ್ಲಿ ಬಲು ಬೇಗನೆ ನಮ್ಮ ಜೀವಿತಗಳಲ್ಲಿ ಆತನ ಕಾರ್ಯ ಮಾಡುವಾತನಾಗಿದ್ದಾನೆ. ಹಾಲೆಲೂಯಾ. ಹುರಿಯರೇ, ನನ್ನ ಉತ್ತೇಜನ, ಈ ವಾಕ್ಯವನ್ನು ನಂಬಿರಿ, ಈ ವಾಕ್ಯವನ್ನು ಹಿಡಿದು ಪ್ರಾರ್ಥಿಸಿರಿ. ಈ ವಾಕ್ಯನ ಜನ ನೆರವೇರ್ಬೇಕೆಂಬುದಾಗಿ ಪ್ರತಿದಿನ ಇದನ್ನ ಅರಿಕೆ ಮಾಡಿ ಪ್ರಾರ್ಥಿಸಿರಿ. ಆವಾಗ ಈ ವಾಕ್ಯವು, ಈ ವಾಗ್ದಾನವು ನಿಮ್ಮೆಲ್ಲರ ಜೀವನದಲ್ಲಿ ನೆರವೇರಿದ ಖಂಡಿತವಾಗಿಯೂ ಕೂಡ ನೀವು ಕಾಣ್ತೀರೆಂಬುದಾಗಿ ನಾನು ಭರವಸೆ ಉಳ್ಳವನಾಗಿದ್ದೇನೆ. ಕ್ಲುಪ್ತ ಕಾಲದ ಬಗ್ಗೆ ನಾವು ಯೋಚನೆ ಮಾಡೋಣ. ಅಪಾಯಿಂಟೆಡ್ ಟೈಮ್, ಕ್ಲುಪ್ತ ಕಾಲ, ಅದನ್ನ ಇಂಪಾರ್ಟೆಂಟ್. ಗ್ರೀಕ್ ಭಾಷೆಯಲ್ಲಿ ಸಮಯಕ್ಕೆ 2 ಪದಗಳಿವೆ. ಒಂದು ಕ್ರೋನೋಸ್ ಅಂತೇವೆ, ಇನ್ನೊಂದು ಕೈರೋಸ್ ಅಂತೇವೆ. ಸಮಯಕ್ಕೆ ಬಳಸಿರತಕ್ಕಂಥ ಪದ ಸತ್ಯವೇದಗಳಲ್ಲಿ. ಕ್ರೋನೋಸ್ ಅಂದ್ರೆ ನಾವು ರೆಗ್ಯುಲರ್ ಆಗಿ ನೋಡುವಂಥ ಟೈಮ್. ಈಗ ಟೈಮ್ ಎಷ್ಟು? 9:40. 10 ನಿಮಿಷ ಆದ್ಮೇಲೆ ಎಷ್ಟಾಗುತ್ತೆ? 9:50. ಇವತ್ತೇನು ವಾರ? ನಾಳೆ ಏನು? ಸೋಮವಾರ. ಯಾವ ತಿಂಗಳಿದು? ಬರೋ ತಿಂಗಳು. ಯಾವ ವರ್ಷ ಇದು? ಬರೋ ವರ್ಷ ಏನು? ಅದು ಕ್ರೋನೋಸ್, ಸೀಕ್ವೆನ್ಷಿಯಲ್ ಟೈಮ್. ಅದು ಆ ರೀತಿ ಹೋಗ್ತಾ ಇರುತ್ತೆ ಕಾಲ. ಬಟ್ ಇನ್ನೊಂದು ಪದ ಇದೆ ಗ್ರೀಕ್ ಭಾಷೆಯಲ್ಲಿ, ಅದೇನಂತ? ಕೈರೋಸ್. ಅಂದ್ರೆ ಕೈರೋಸ್ ಅಂದ್ರೆ ದೇವರು ನಿಗದಿತ ಮಾಡಿರತಕ್ಕಂಥ ಸಮಯ, ಗಾಡ್ಸ್ ಅಪಾಯಿಂಟೆಡ್ ಟೈಮ್. ದೇವರು ಚಲಿಸುವುದಕ್ಕೆ, ದೇವರು ಕಾರ್ಯ ಮಾಡೋದಕ್ಕೆ ದೇವರು ಮುಂಚೆನೆ ನಿರ್ಣಯಿಸಿರ್ತಕ್ಕಂಥ ಸಮಯ. ಹಾಲೆಲೂಯಾ. ಈ ಕ್ಲುಪ್ತ ಕಾಲ ಅಂದ್ರೆ ಕ್ರೋನೋಸ್ ಅಲ್ಲ. ಈ ಕ್ಲುಪ್ತ ಕಾಲ ಅಂದ್ರೆ ದೇವರು ನಮ್ಮ ಜೀವನದಲ್ಲಿ ನಿರ್ಣಯಿಸಿರತಕ್ಕಂಥ ಸಮಯ. ದೇವರ ವಾಕ್ಯ ಹೇಳುತ್ತೆ, ನಮ್ಮ ಜೀವನದಲ್ಲಿ ಪ್ರತಿಯೊಂದಕ್ಕೂ ಕೂಡ ದೇವರು ಒಂದು ಸಮಯವನ್ನ ನಿರ್ಣಯಿಸಿದ್ದಾರೆ. ಪ್ರತಿಯೊಂದು ವಾಗ್ದಾನಕ್ಕೂ ದೇವರು ಒಂದು ಕಾಲವನ್ನ ಮುಂಚೆನೆ ನಿರ್ಣಯಿಸಿರ್ತಾರೆ. ಆ ಒಂದು ಕಾಲಕ್ಕೋಸ್ಕರ ನಾವು ಕಾದುಕೊಂಡು ಇರಬೇಕಾಗತ್ತೆ.
ದೇವರು ಯಾವತ್ತೂ ಕೂಡ ಮುಂಚೆನೇ ತೋರಿಸ್ಬಿಡಲ್ಲ ನಮಗೆ. ಈ ಕಾಲದಲ್ಲಿ ಇದು ನಡೆಯುತ್ತೆ ನಿಮ್ಮ ಜೀವನದಲ್ಲಿ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಅಂತ ಮುಂಚೆನೆ ಯಾವತ್ತು ತೋರಿಸಲ್ಲ. ಮುಂಚೆನೆ ತೋರಿಸ್ಬಿಟ್ರೆ ಏನಾಗುತ್ತೆ? ದೇವರು ಬರೋ ವರ್ಷ ನಿನ್ನ ಜೀವನದಲ್ಲಿ ಕಾರ್ಯ ಮಾಡ್ತೀನಿ, ಒಂದು ಕೆಲಸ ಕೊಡ್ತೀನಿ, ಬರೋ ವರ್ಷದಲ್ಲಿ ಮದುವೆ ಆಗುತ್ತೆ, ಬರೋ ವರ್ಷದಲ್ಲಿ ಮಕ್ಕಳಾಗುತ್ತೆ, ಬರೋ ವರ್ಷದಲ್ಲಿ ನಿಮ್ಮ ಕೇಳ್ತದ ಆಗುತ್ತೆ ಅಂದ್ರೆ ನಮ್ಮ ಒಂದು ರಿಯಾಕ್ಷನ್ ಯಾವ ರೀತಿ ಇರುತ್ತೆ, ನಮ್ಮ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ? ಎಲ್ಲ ಆರಾಮಾಗಿ ಇದ್ಬಿಡುತ್ತೆ. ಪ್ರಾರ್ಥನೆ ಮಾಡಲ್ಲ, ಈಗ್ಲೇನೆ ಮಾಡಲ್ಲ, ಎಲ್ಲ ಇದ್ರು ಕೂಡ ಪ್ರಾರ್ಥನೆ ಮಾಡಲ್ಲ, ಉಪವಾಸ ಮಾಡಲ್ಲ, ಸಭೆಗೆ ಬರಲ್ಲ. ನಡಿಲಿ, ಬರೋ ವರ್ಷದ ದೇವ್ರು ಹೇಳಿದಾರಲ್ಲ, ನಡಿಲಿ, ಕಾಯ್ಕೊಂಡು ಕೂತ್ಕೊಳ್ತೀರಾ. ಅದಕ್ಕೆ ದೇವರು ಯಾವತ್ತೂ ಕೂಡ ಮುಂಚೆನೆ ನಿಮಗೆ ಸಮಯವನ್ನ ನಿರ್ಣಯಿಸೋದಿಲ್ಲ. ಮುಂಚೆ ನಿರ್ಣಯಿಸಿದ್ದಾಗ ಏನಾಗುತ್ತೆ ನಮ್ಮ ಜೀವನದಲ್ಲಿ? ಸ್ವಲ್ಪ ಭಯ ಉಂಟಾಗಬೇಕು, ಸ್ವಲ್ಪ ಚಿಂತೆ ಉಂಟಾಗಬೇಕು, ಸ್ವಲ್ಪ ನಿರಾಶೆ ಉಂಟಾಗಬೇಕು, ಸ್ವಲ್ಪ ಯೋಚನೆ ಉಂಟಾಗಬೇಕು. ಇವೆಲ್ಲ ಒಳ್ಳೆಯದೇ, ಇವೆಲ್ಲ ಇದ್ರೆ ನಂಬಿಕೆ ಬೆಳೆಯೋದು. ಅದಕ್ಕಿಂತ ದೇವರು ಮುಂಚೆನೆ ನಮ್ಮ ನಮ್ಮ ಜೀವನದಲ್ಲಿ ಏನೇನು ಮಾಡ್ತಾರ ಸಂಗತಿಗಳನ್ನ ಮುಂಚೆನೆ ದೇವರು ತಿಳಿಸೋದಿಲ್ಲ. ಆದ್ರೆ ಕ್ಲುಪ್ತ ಕಾಲ ಅಂತ ಬಂದಾಗ, ನಿಗದಿತಪಡಿಸಿರ್ತಕ್ಕಂಥ ಕಾಲ ಬಂದಾಗ ದೇವರು ನಮ್ಮ ಜೀವನದಲ್ಲಿ ವೇಗವಾಗಿ ಚಲಿಸಿ ಬಲು ಬೇಗನೆ ಉನ್ನತವಾದ ಕಾರ್ಯಗಳನ್ನ ನಮ್ಮ ಜೀವನದಲ್ಲಿ ಮಾಡಲಿದ್ದಾರೆ. ಹಾಲೆಲೂಯಾ! ಜೋರಾಗಿ ಚಪ್ಪಳೆ ತಟ್ಟುತ್ತಾ ದೇವರ ನಾಮವನ್ನ ನಾವು ಮಹಿಮೆ ಪಡಿಸುವಂತರಾಗೋಣ. ನಾನು ನಂಬುವತನಾಗಿದ್ದೀನಿ, ಈ ವರ್ಷದಲ್ಲಿ 2026ನೇ ವರ್ಷದಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಆ ಕ್ಲುಪ್ತ ಕಾಲ ಬರುವುದನ್ನ ಕಾಣ್ತೀರಾ. ದೇವರ ನಿಗದಿತಪಡಿಸಿರ್ತಕ್ಕಂಥ ಕಾಲವನ್ನ ನಾವು ಕಾಣ್ತೇವೆ. ದೇವರ ಬಲು ಬೇಗ ನಮ್ಮ ಜೀವನದಲ್ಲಿ ವೇಗವಾಗಿ ಚಲಿಸಿ ಅದ್ಭುತಗಳನ್ನ, ಬಿಡುಗಡೆಗಳನ್ನ, ಆಶೀರ್ವಾದಗಳನ್ನ ತರುವುದನ್ನ ನಾವು ಕಾಣ್ತೇವೆ ಎಂಬುದಾಗಿ ನನ್ನ ನಂಬಿಕೆ ಆಗಿದೆ. ಹಾಲೆಲೂಯಾ! ಸತ್ಯವೇದ ಕೆಲವು ವಾಕ್ಯಗಳನ್ನ ನೋಡುವಂತರಾಗೋಣ. ಈ ಕ್ಲುಪ್ತ ಕಾಲದ ಬಗ್ಗೆ ಹೇಳಿರತಕ್ಕಂಥ ಕೆಲವು ವಾಕ್ಯಗಳನ್ನ ನೋಡೋಣ. ಪ್ರಸಂಗಿ 3:1 ಹೇಳುತ್ತೆ, ಪ್ರತಿಯೊಂದು ಕಾರ್ಯಕ್ಕೂ ನಿಗದಿಯಾದ ಸಮಯವಿದೆ, ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಹಾಲೆಲೂಯಾ! ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ಜೀವನದ ಪ್ರತಿಯೊಂದು ಕಾರ್ಯಕ್ಕೂ ದೇವರು ಮುಂಚೆನೆ ಸಮಯವನ್ನ ನಿಗದಿತಪಡಿಸಿದ್ದಾರೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತನ್ನ ಸಮಯ ಉಂಟು. ನಾವು ಆತುರ ಪಡೋದ್ರಿಂದ ದೇವ್ರನ್ನ ಆತುರ ಪಡಿಸೋಕ್ಕೆ ಸಾಧ್ಯವಿಲ್ಲ. ನಾವು ಅನ್ಕೊಳ್ತಾ ಇದ್ದಾರೆ ಇವತ್ತೇ ಆಗ್ಬೇಕು, ಈಗಲೇ ಆಗ್ಬೇಕು ಅಂತ ನೀವು ಅನ್ಕೊಳ್ಬೋದು. ಬಟ್ ದೇವರ ಸಮಯ ಅದು ಪರಿಪೂರ್ಣವಾದ ಸಮಯ. ಇಟ್ಸ್ ಅ ಪರ್ಫೆಕ್ಟ್ ಟೈಮ್. ಕೀರ್ತನೆಗಳು 102:13 ಕೀರ್ತನಗಾರನು ಹೇಳ್ತಾನೆ, ನೀನು ಎದ್ದು ಚೀಯೋನನ್ನು ಕರುಣಿಸುವಿ, ಅದಕ್ಕೆ ಕೃಪೆ ತೋರಿಸುವ ಸಮಯ ಇದೆ, ನಿಯಮಿತ ಕಾಲವು ಬಂದಿದೆ. ಹಾಲೆಲೂಯಾ! ಇಲ್ಲಿ ಕೀರ್ತನಗಾರನು ಅರ್ಥ ಮಾಡ್ಕೊಳ್ತಾ ಇದ್ದಾನೆ, ದೇವರ ಸಮಯ ಬಂದಿದೆ, ನಿನ್ನ ಕಾಲ ಬಂದಿದೆ, ನಿನ್ನ ಮಕ್ಕಳಿಗೆ ದಯ ತೋರಿಸುವ ಸಮಯ, ನಿನ್ನ ಮಕ್ಕಳಿಗೆ ಆಶೀರ್ವದಿಸುವಂತ ಸಮಯ ಬಂದಿದೆ ಎಂಬುದಾಗಿ. ಈ ಕ್ಲುಪ್ತ ಕಾಲ ನಮ್ಮ ಜೀವನದಲ್ಲಿ ಬಂದಿದೆ ಎಂಬುದಾಗಿ ನಾನು ಕೂಡ ನಂಬುವಾತನಾಗಿದ್ದೇನೆ. ಹಾಲೆಲೂಯಾ! ಹಬಕ್ಕೂಕ್ 2:3 ಹೇಳುತ್ತೆ, ಸೂಕ್ತ ಹಾಗೂ ನಿಯಮಿತ ಕಾಲದಲ್ಲಿ ಆ ದರ್ಶನದಲ್ಲಿ ಕಂಡದ್ದು ನೆರವೇರುವುದು. ಆಮೇನ್. ದರ್ಶನ ಅಂತ ದೇವರು ಕೊಟ್ಟಾಗ, ಕನಸು ಅಂತ ದೇವರು ಕೊಟ್ಟಾಗ, ಪ್ರವಾದನೆಯ ವಾಕ್ಯ ಅಂತ ದೇವರು ಕೊಟ್ಟಾಗ, ಅದಕ್ಕೆ ಅಂತ ಸೂಕ್ತ ಕಾಲ ಇರುತ್ತೆ, ನಿಗದಿತಪಡಿಸಿರ್ತಕ್ಕಂಥ ಕಾಲ ಇರುತ್ತೆ. ಅದರ ಅಂತಿಮ ಪರಿಣಾಮ ಶೀಘ್ರದಲ್ಲೇ ಗೊತ್ತಾಗುವುದು. ತಡವಾದರೂ ಅದಕ್ಕೆ ಕಾದಿರು, ಅದು ಖಂಡಿತವಾಗಿಯೂ ಕೈಗೊಡುವುದು. ಹಾಲೆಲೂಯಾ! ದೇವರು ಮಾಡುವ ಎಲ್ಲಾ ವಾಗ್ದಾನಗಳು ನಮಗೆ ತಡ ಅನಿಸಿದ್ರು ಕೂಡ ನಾವು ನಂಬಿಕೆಯನ್ನ ಬಿಡದೆ, ಪ್ರಾರ್ಥನೆಯನ್ನ ಬಿಡದೆ, ಆತನ ಕಾಯುವುದನ್ನ ಬಿಡದೆ ನಾವು ಇಟ್ಟುಕೊಂಡು ನಾವು ಸಾಗುತ್ತಿರುವುದಾದ್ರೆ ಖಂಡಿತವಾಗಿಯೂ ದೇವರು ವಾಗ್ದಾನ ಮಾಡಿರ್ತಕ್ಕಂಥ ಪ್ರತಿಯೊಂದು ವಿಷಯ ಕೂಡ ನಮ್ಮ ಜೀವನದಲ್ಲಿ ನೆರವೇರಿಯೇ ನೆರವೇರುತ್ತೆ. ಆಮೇನ್. ಹಾಲೆಲೂಯಾ! ಜೋರಾಗಿ ಚಪ್ಪಳೆ ತೊಟ್ಟ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಗಲಾತ್ಯರಿಗೆ 4:4 ಹೇಳುತ್ತೆ, ಆದ್ರೆ ಸೂಕ್ತ ಸಮಯ ಬಂದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಯೇಸು ಸ್ವಾಮಿನ ದೇವರು ಯಾವಾಗ ಕಳಿಸ್ಕೊಟ್ರು? ಸೂಕ್ತ ಸಮಯ. ಸಾವಿರಾರು ವರ್ಷಗಳ ಮುಂಚೆನೆ ದೇವರು ವಾಗ್ದಾನ ಮಾಡಿದ್ರು ತನ್ನ ಮಗನನ್ನ ಕಳಿಸ್ಕೊಡ್ತೀನಿ ಅಂತ. ಬಟ್ ಸೂಕ್ತ ಕಾಲ ಅಂತ ಬಂದಾಗ ದೇವರು ತನ್ನ ಮಗನನ್ನ ಕಳಿಸ್ಕೊಟ್ರು. ಮಾರ್ಕನ ಬರೆಸುವ ವಾರ್ತೆ 1:15 ಹೇಳುತ್ತೆ, ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು. ಅಂದ್ರೆ ದೇವರ ರಾಜ್ಯ ಬರೋದಕ್ಕೆ ಒಂದು ಕಾಲವನ್ನ ದೇವರು ನಿಯಮಿಸಿದ್ರು. ಆ ಸಮಯ ಬಂದಾಗ ಯೇಸು ಸ್ವಾಮಿ ಬಂದು ಹೇಳ್ತಾ ಇದ್ರೆ, ಕಾಲವು ಪರಿಪೂರ್ಣವಾಯಿತು, ದ ಟೈಮ್ ಇಸ್ ಫುಲ್ಫಿಲ್ಡ್. ಹಾಲೆಲೂಯಾ! ಈ ಎಲ್ಲಾ ವಾಕ್ಯದಲ್ಲೂ ಕೂಡ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ದೇವರು ಚಲಿಸುವುದಕ್ಕೆ, ದೇವರು ಕಾರ್ಯ ಮಾಡೋದಕ್ಕೆ ನಮ್ಮ ಪ್ರತಿಯೊಂದು ಜೀವಿತದಲ್ಲೂ ಕೂಡ ಒಂದು ಸಮಯವನ್ನ ನಿರ್ಣಯಿಸಿರ್ತಾರೆ.
ನಮ್ಮ ಒಂದು ಜವಾಬ್ದಾರಿ ಏನು? ಆ ಸಮಯಕ್ಕೋಸ್ಕರ ಕಾದಿರತಕ್ಕಂಥದ್ದು. ಆ ಕೈರೋಸ್ ಸಮಯ, ದೇವರು ನಿಗದಿತ ಪಡಿಸಿರುವ ಸಮಯಕ್ಕೋಸ್ಕರ ನಮ್ಮ ಜೀವನದಲ್ಲಿ ಕಾದುಕೊಂಡು ಇರುವ ನಿರ್ಧಾರವನ್ನ ನಾವು ತೆಗೆದುಕೊಳ್ಬೇಕು. ಹಾಲೆಲೂಯಾ. ಆತರ ಪಟ್ಟರೆ ಪ್ರಯೋಜನ ಇಲ್ಲ. ಅನೇಕ ನಾವು ದೇವರ ವಾಗ್ದಾನಗಳನ್ನ ದೇವರ ದರ್ಶನಗಳನ್ನ ಪಡ್ಕೊಂಡಿರ್ತೇವೆ, ದೇವರ ವಾಗ್ದಾನಗಳನ್ನ ಪಡ್ಕೊಂಡಿರ್ತೇವೆ, ಕನಸುಗಳನ್ನ ಪಡ್ಕೊಂಡಿರ್ತೇವೆ. ಬಟ್ ಯಾವಾಗ ಅದು ದೀರ್ಘಕಾಲ ಹಿಡಿಯುತ್ತೋ, ತುಂಬಾ ಸಮಯ ಹಿಡಿಯುತ್ತೋ, ನಮ್ಗೇನಾಗುತ್ತೆ? ನಿರಾಶೆ ಉಂಟಾಗುತ್ತೆ, ನಿರುತ್ಸಾಹ ಉಂಟಾಗುತ್ತೆ. ನಾವು ಬಿಟ್ಬಿಡ್ತೇವೆ, ಇದು ಆಗೋದಿಲ್ಲ ಬಿಡು, ಎಂದಿಗೂ ಕೂಡ ಇದು ನೆರವೇರೋದಿಲ್ಲ, ಕನಸು ಕನಸಾಗೆ ಇರುತ್ತೆ, ನನ್ನ ಜೀವನದಲ್ಲಿ ಏನು ಒಳ್ಳೆಯದನ್ನ ನಾನು ಕಾಣೋದಿಲ್ಲ, ನನ್ನ ಮದುವೆ ಜೀವನ ಈ ರೀತಿಯಾಗಿ ಎದ್ದು ಬಿಡುತ್ತೇನೋ, ನನ್ನ ಮಕ್ಕಳ ಭವಿಷ್ಯತ್ತು ಹಾಳಾಗ್ಬಿಡುತ್ತೇನೋ, ನನ್ನ ಕೆಲಸ ವ್ಯಾಪಾರ ನಾನು ಏನು ಹೆಚ್ಚಾಗಿ ನಾನು ಅದರ ಅಭಿವೃದ್ಧಿ ಕಾಣೋದಿಲ್ವೇನೋ ಅಂತ ನಾವೇನ್ ಮಾಡ್ಬಿಡ್ತೇವೆ? ಬಲಹೀನರಾಗ್ಬಿಡ್ತೇವೆ, ನಿರುತ್ಸಾಹ ಆಗ್ಬಿಡ್ತೇವೆ. ವಿಶೇಷವಾಗಿ ಇನ್ನೇನು ಬಿಡುಗಡೆ ಆಗ್ಬೇಕು, ಅದ್ಭುತ ಬರಕ್ಕೆ ಸ್ವಲ್ಪನೇ ಸಮಯ ಇರುತ್ತೆ ನೋಡಿ, ಆವಾಗ ಅನೇಕರು ಬಿಟ್ಬಿಡ್ತಾರೆ. ಸೈತನನು ಕೂಡ ನಮ್ಮ ಜೀವನದಲ್ಲಿ ಅದನ್ನೇ ಮಾಡ್ಬೇಕಂತ ಕಾಯ್ತಿರ್ತಾನೆ. ಯಾವಾಗ ನಾವು ನಿರಾಶೆ ಬರ್ತೇವೋ ಆವಾಗ ಸೈತನನು ದೇವರ ವಾಗ್ದಾನ ಬಿಟ್ಬಿಡ್ಬೇಕು, ಕನಸುಗಳನ್ನ ಬಿಟ್ಬಿಡ್ಬೇಕು, ದೇವರು ನಮ್ಮಲ್ಲಿ ಹಾಕಿರುವ ವಾಗ್ದಾನ ಬಿಟ್ಬಿಡ್ಬೇಕೆಂಬುದಾಗಿ ನಮ್ಮಲ್ಲಿ ನಿರಾಶೆಯನ್ನ ಉಂಟು ಮಾಡ್ತಾನೆ. ಅನೇಕ ವಿಶ್ವಾಸಿಗಳು ಇನ್ನೇನು ದೇವರ ಸಮಯ ಸಮೀಪದಲ್ಲೇ ಇದ್ದೆ ಅಂತ ಇರುವಾಗ ಅನೇಕರು ತಮ್ಮ ನಂಬಿಕೆಯನ್ನ, ಪ್ರಾರ್ಥನೆಯನ್ನ ಬಿಟ್ಟು ಬಿಡೋದನ್ನ ನಾವು ಕಾಣ್ತಾ ಇದ್ದೇವೆ. ಅದರ ಮುಖಾಂತರ ದೇವರು ತಮಗಿಟ್ಟಿರುವ ಆಶೀರ್ವಾದಗಳನ್ನ ಕಳ್ಕೊಳ್ತಾ ಇದ್ದಾರೆ. ಹಾಲೆಲೂಯಾ. ನಾವು ಆ ಕನಸುಗಳು, ಆ ದರ್ಶನಗಳು, ಆ ವಾಗ್ದಾನಗಳು, ದೇವರ ವಾಕ್ಯವು ಏನೆಲ್ಲ ನಮಗೆ ಹೇಳಿದ್ದಾರೋ ಅವೆಲ್ಲವೂ ಕೂಡ ನೆರವೇರುವ ತನಕ, ತಿಂಗಳಿಡಿಯಬಹುದು, ವರ್ಷ ಉಂಟಾಗಬಹುದು, ದೇವರ ವಾಗ್ದಾನ ಮಾಡಿದ ಆತನು ಅದು ನಂಬಿಗಸ್ತನಾದ ದೇವರು. ಹಾಲೆಲೂಯಾ. ಅದಕ್ಕೋಸ್ಕರ ಕಾದಿರಿಕೊಂಡಿರ್ತಕ್ಕಂಥ ಮನೋಭಾವವನ್ನ ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಎಷ್ಟು ಜನ ಕಾಯಕ್ಕೆ ಸಿದ್ಧವಾಗಿದ್ದೀರಾ? ಹಾಲೆಲೂಯಾ. ನೀವು ಬಿಟ್ಬಿಟ್ರೆ ನೀವು ದೇವರ ವಾಗ್ದಾನಗಳನ್ನ ನೀವು ಮಿಸ್ ಮಾಡ್ಕೊಳ್ತೀರಾ. ಈ ದೇವರು ನಿಗದಿತಪಡಿಸುವ ಸಮಯ ಯಾವ ರೀತಿ ಇರುತ್ತೆ ಅಂದ್ರೆ ಅದರ ಬಗ್ಗೆ ಕೆಲ ಗುಣಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಓಕೆ. ಕೈರೋಸ್ ಮೂವ್ಮೆಂಟ್ ಅರೈವ್ಸ್ ಆಫ್ಟರ್ ದ ಸೀಸನ್ ಆಫ್ ಪ್ರಿಪರೇಷನ್ ಇನ್ ದ ಕ್ರೋನೋಸ್. ಈ ಒಂದು ಕ್ರೋನೋಸ್ ಸಮಯ ಅಂತ ಹೇಳಿದ್ನಲ್ಲ, ಈ ಪ್ರತಿದಿನ ನಾವು ಜೀವಿಸುವಂತ ಕಾಲ, ಈ ವಾರ ಬರೋ ವಾರ, ಈ ತಿಂಗಳು ಬರೋ ತಿಂಗಳು, ಈ ವರ್ಷ ಬರೋ ವರ್ಷ, ಈ ಕಾಲದಲ್ಲಿ ದೇವರ ವಾಗ್ದಾನವು, ಆ ಕೈರೋಸ್ ದೇವರ ನಿಗದಿತ ಸಮಯ ಬರಕ್ಕಿಂತ ಮುಂಚೆ ಈ ಕಾಲದಲ್ಲಿ ದೇವ್ರು ಏನ್ ಮಾಡ್ತಾ ಇರ್ತಾರೆ ಗೊತ್ತಾ? ನಮ್ಮಲ್ಲಿ ದೇವ್ರು ನಮ್ಮನ್ನ ಸಿದ್ಧತೆಗೊಳಿಸ್ತಾ ಇರ್ತಾರೆ. ಹಾಲೆಲೂಯಾ. ಈ ಸುಮ್ಮನೆ ವೇಸ್ಟ್ ಅಲ್ಲ, ನಾ ಕಾಯ್ತಾ ಇರತಕ್ಕಂಥ ಸಮಯ ಅದು ವೇಸ್ಟ್ ಟೈಮ್ ಅಲ್ಲ, ಟೈಮ್ ಪಾಸ್ ಅಲ್ಲ ಅದು. ಈ ಕಾಯ್ತಾ ಇರತಕ್ಕಂಥ ಸಮಯದಲ್ಲಿ ದೇವರ ದೊಡ್ಡ ಉದ್ದೇಶವಿದೆ, ಮಾತ್ಕರವಾದ ಉದ್ದೇಶವಿದೆ, ಬಹಳ ಪ್ರಾಮುಖ್ಯವಾದ ವಿಷಯವಿದೆ. ನಾವು ವಾಗ್ದಾನಗಳಿಗೋಸ್ಕರ ಕಾಯುತ್ತಾ ಇರುವಾಗ ಆ ಕಾಲದಲ್ಲಿ ದೇವರು ನಮ್ಮಲ್ಲಿ ಕಾರ್ಯ ಮಾಡ್ತಿರ್ತಾರೆ, ನಮ್ಮನ್ನ ಸಿದ್ಧತೆಗೊಳಿಸ್ತಾ ಇರ್ತಾರೆ. ಹಾಲೆಲೂಯಾ. ಅದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ಅಬ್ರಾಮ್ ಮತ್ತೆ ಸಾರಳು. ಆದಿಕಾಂಡ 21ನೇ ಅಧ್ಯಾಯ 1-2 ನೋಡ್ತೇವೆ. ಯೆಹೋವನು ತನ್ನ ವಾಗ್ದಾನ ಮಾಡಿದಂತೆಯೇ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು. ಹಾಲೆಲೂಯಾ. ನೋಡಿ, ದೇವರು ವಾಗ್ದಾನ ಕೊಟ್ರೆ ಯಾವ ರೀತಿಯಾಗಿ ಕೊಟ್ಟ ಮಾತನ್ನು ನೆರವೇರಿಸ್ತಾರೆ ಎಂಬುದಾಗಿ. ಅದರಂತೆ ಸಾರಾಳು ಬಸುರಾಗಿ ದೇವರು ಮೊದಲು ಸೂಚಿಸಿದ ಕಾಲದಲ್ಲಿ ಅಬ್ರಾಮನಿಂದ ಆತನ ಮುಪ್ಪಿನಲ್ಲಿ ಅವನಿಗೆ ಒಬ್ಬ ಮಗನನ್ನು ಎತ್ತಳು. ದೇವರು ಸೂಚಿಸಿದ ಕಾಲದಲ್ಲಿ ಅಬ್ರಾಮ್ ಮತ್ತೆ ಸಾರಳಿಗೆ ದೇವರು ಯಾವಾಗ ಕೊಟ್ಟರು ಮಗುವನ್ನ? ದೇವರು ಸೂಚಿಸಿದ ಕಾಲದಲ್ಲಿ, ಅಂದ್ರೆ ದೇವರು ನಿರ್ಣಯಿಸಿದ ಕಾಲದಲ್ಲಿ, ಮುಂಚೆನೆ ನಿಗದಿತಪಡಿಸಿದ ಕಾಲದಲ್ಲಿ. ಅಂದ್ರೆ ಎಲ್ಲರೂ ಕೂಡ ಯೋಚನೆ ಮಾಡಿ, ನನ್ನ ಪ್ರಶ್ನೆ ಇದು, ದೇವರು ಯಾಕೆ 25 ವರ್ಷ ತಗೊಂಡ್ರಿ ಮಗು ಕೊಡಕ್ಕೆ? ನಂಬಿಕೆ ಪರೀಕ್ಷೆ 25 ವರ್ಷ ಯಾಕೆ ತಗೊಂಡ್ರಿ? ದೇವ್ರಿಗೆ ಅಸಾಧ್ಯನಾ? ಮೊದಲನೇ ವರ್ಷದಲ್ಲೇ ದೇವ್ರ ಮಗು ಕೊಡಕ್ಕೆ ಅಸಾಧ್ಯನಾ? ದೇವರಿಗೆ ಅಸಾಧ್ಯವಾದದ್ದು, ಕಠಿಣವಾದದ್ದು, ಕಷ್ಟವಾದದ್ದು ಏನಾದ್ರೂ ಇದೆಯಾ? ಮೊದಲನೇ ವರ್ಷನೇ ಮಗು ಕೊಟ್ಟಿದ್ರೆ ಚೆನ್ನಾಗಿರೋದಲ್ವಾ? ಪಾಪ ಮನೆ ಎಲ್ಲ ಬಿಟ್ಟು ಬರ್ತಾನೆ, ತಂದೆ ತಾಯಿಗಳನ್ನ ಬಿಟ್ಟಿದ್ದಾನೆ, ಮನೆ ಬಿಟ್ಟಿದ್ದಾನೆ, ಎಷ್ಟೋ ಬಿಟ್ಟು ದೇವ್ರು ನಂಬ್ಕೊಂಡು ಬಂದಿದ್ದಾನೆ. ದೇವ್ರನ್ನ ಆಶೀರ್ವಾದ ಮಾಡ್ತಾರೆ,
25 ವರ್ಷ ಮುದ್ಕ ಆಗಿದೆ, ಏನೋ ಮಗು ಕೊಡ್ತೀನಿ ಆಸೆಯಿಂದ ಬಂದೆ. ಯಾಕೆ ದೇವ್ರು 25 ವರ್ಷ ತಗೊಳ್ಬೇಕು? ಮೊದಲ ವರ್ಷ ಯಾಕೆ ಕೊಡ್ಲಿಲ್ಲ ದೇವರು? ಯೋಚನೆ ಮಾಡಿ. ಅನೇಕ ಜನ ನಮ್ಮ ಜೀವನದಲ್ಲಿ ಅನ್ಕೊಳ್ತೇವೆ, ಯಾಕೆ ದೇವರು ಈ ಕಾರ್ಯ ನನ್ನ ಜೀವನದಲ್ಲಿ ಮಾಡ್ತಾ ಇಲ್ವಲ್ಲ? ಇಷ್ಟು ವರ್ಷ ಆದ್ರೂ ಕೂಡ, ಇಷ್ಟು ಕಾಲ ಆದ್ರೂ ಕೂಡ ಯಾಕೆ ನನ್ನ ಜೀವನದಲ್ಲಿ ಈ ಕಾರ್ಯ ನಡೀತಾ ಇಲ್ವೋ ಅನ್ನೋ ಪ್ರಶ್ನೆ ಉಂಟಾಗ್ಬೋದು. ಬಟ್ ದೇವರು ಮೊದಲು ಈ ರೀತಿ ಯೋಚನೆ ಮಾಡಿ, ಎಲ್ಲ ಕೂಡ ಯೋಚನೆ ಮಾಡಿ. ಓಕೆ, ದೇವರು ಮೊದಲನೇ ವರ್ಷನೇ ಅಬ್ರಾಮ ಸಾರಳಿಗೆ ಕೊಟ್ಟಿದ್ರೆ ಏನಾಗಿರೋದು? ಏನಾಗಿರೋದು? ಮೊದಲನೇ ವರ್ಷನೇ ಅಬ್ರಾಮ್ ಸಾರಳಿಗೆ ದೇವರು ಇಸ್ಸಾಕನ ಕೊಟ್ಬಿಟ್ಟಿದ್ರೆ ಮಗುವನ್ನ, ಒಳ್ಳೇದಲ್ವಾ ಅದು? ದೇವ್ರು ತಪ್ಪು ಮಾಡ್ಬಿಟ್ರ? ಮತ್ತೆ ನೀವು ಹೇಳೋ ಪ್ರಕಾರ ದೇವ್ರು ತಪ್ಪು ಮಾಡ್ಬಿಟ್ರು. ನಿಮ್ಮ ಅಡ್ವೈಸರ್ ಆಗ್ಬೇಕು ದೇವ್ರಿಗೆ ನೀವು. ಯಾಕೆ ಕೊಟ್ರು ದೇವ್ರು? ಯಾಕೆ ಮಾಡೋದು? ಯಾಕೆ ಮೊದಲನೇ ದೇವ್ರು ತಪ್ಪಿಸ್ಬೋದಾಗಿತ್ತಲ್ಲ ಅದನ್ನ. ಸೊ ಗಾಡ್ ಇಸ್ ರೆಸ್ಪಾನ್ಸಿಬಲ್. ನಾವೆಲ್ಲ ಚೀಫ್ ಅಡ್ವೈಸರ್ ಆಗಿಸ್ಬೇಕು ದೇವ್ರಿಗೆ. ಯಾಕೆ? ಯೋಚನೆ ಮಾಡಿ, ಯಾಕೆ ಕೊಟ್ಟಿಲ್ಲ ದೇವ್ರು ಮೊದಲನೇ ವರ್ಷನೇ ಅಂತ? ದೇವರು ಅಬ್ರಾಮನ ಸಂತತಿಯ ಮೇಲೆ ಒಂದು ದೊಡ್ಡ ಉದ್ದೇಶವನ್ನು ಇಟ್ಟಿದ್ರು. ಆ ಉದ್ದೇಶ ಏನಂದ್ರೆ, ಇಡೀ ದೇಶದ ಎಲ್ಲಾ ಕುಲ, ಎಲ್ಲಾ ಸಂತತಿಗಳು, ಎಲ್ಲಾ ಜನರಿಗೆ ಅಬ್ರಾಮನ ಸಂತತಿಯ ಮುಖಾಂತರ ಆಶೀರ್ವಾದ ಉಂಟಾಗ್ಬೇಕೆಂಬುದಾಗಿ ಅಬ್ರಾಮನನ್ನ ದೇವರು ಆರಿಸ್ಕೊಂಡಿದ್ರು. ಅರ್ಥ ಆಯ್ತಾ? ಇಸ್ಸಾಕನ ಮುಖಾಂತರ, ಅವರ ಸಂತತಿಗಳ ಮುಖಾಂತರ ಲೋಕ ರಕ್ಷಕನಾದ ಮೆಸ್ಸಿಯನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಇಡೀ ಲೋಕಕ್ಕೆ ರಕ್ಷಣೆಯನ್ನ ತರಬೇಕೆಂಬುದು ದೇವರ ಚಿತ್ತ. ಯಾರ ಜೀವನದಲ್ಲಿತ್ತು? ಅಬ್ರಾಮನ ಜೀವನದಲ್ಲಿ, ಇಸ್ಸಾಕನ ಜೀವನದಲ್ಲಿ, ಅವರ ಸಂತತಿಯ ಜೀವನದಲ್ಲಿ. ಇದು ಅರ್ಥ ಮಾಡ್ಕೊಳಕ್ಕೆ, ಅಬ್ರಾಮನಿಗೆ ಇದು ಅರ್ಥ ಮಾಡ್ಕೊಳಕ್ಕೆ ಎಷ್ಟು ವರ್ಷ ಹಿಡಿಯಿತು? 25 ವರ್ಷ. ದೇವರ ನಂಬಿಕೆಯಲ್ಲಿ ಬೆಳೆಯೋದಕ್ಕೆ, ದೇವರ ಪ್ರೀತಿಯಲ್ಲಿ ಬೆಳೆಯೋಕ್ಕೆ, ದೇವರ ಭಯದಲ್ಲಿ ಬೆಳೆಯೋದಕ್ಕೆ, ದೇವರ ಉದ್ದೇಶಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಯಾಕಂದ್ರೆ ಅಬ್ರಾಮನು ದೇವರ ಜ್ಞಾನವನ್ನ ಆತನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇಸ್ಸಾಕನಿಗೆ ಹೇಗೆ ಕೊಡಕ್ಕೆ ಸಾಧ್ಯ? ಅಬ್ರಾಮನು ದೇವರ ಉದ್ದೇಶಗಳನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಸ್ಸಾಕನಿಗೆ ಯಾವ ರೀತಿ ಕೊಡಕ್ಕೆ ಸಾಧ್ಯ? ಒಂದು ವೇಳೆ ಅಬ್ರಾಮನು ದೇವರ ಪ್ರೀತಿಯನ್ನ, ಭಯವನ್ನ, ವಿಧೇಯತೆಯನ್ನ, ನಂಬಿಕೆಯನ್ನ ಇವೆಲ್ಲ ಕಲ್ತ್ಕೊಂಡು ಅನುಭವಿಸ್ತಾ ಹೋಗದೆ ಇದ್ರೆ ಅದನ್ನ ಇಸ್ಸಾಕನಿಗೆ ಕೊಡೋದಕ್ಕೆ ಹೇಗೆ ಸಾಧ್ಯ ಆಗ್ತಾ ಇತ್ತು? ಒಂದ್ ವೇಳೆ ಮೊದಲನೇ ವರ್ಷನೇ ದೇವ್ರ ಇಸ್ಸಾಕನ್ನ ಅಬ್ರಾಮ್ಗೆ ಕೊಟ್ಟಿದ್ದ, ಅಬ್ರಾಮ್ ಏನ್ ಮಾಡ್ತಾ ಇದ್ದ ಗೊತ್ತಾ? ಇಸ್ಸಾಕನ್ನ ಏನ್ ಮಾಡ್ತಾ ಇದ್ದ ಗೊತ್ತಾ? ಒಂದು ಇಂಜಿನಿಯರ್, ಡಾಕ್ಟರ್ ಆಗೋ ಮಾಡ್ತಾ ಇದ್ದ, ಒಂದು ಬಿಸ್ನೆಸ್ ಮ್ಯಾನ್ ಆಗೋ ಮಾಡ್ತಾ ಇದ್ದ. ಅಂದ್ರೆ ನಾವೆಲ್ಲ ಮಕ್ಕಳನ್ನ ಇಂಜಿನಿಯರ್, ಡಾಕ್ಟರ್ಗಳು, ಬಿಸ್ನೆಸ್ಗಳು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಎಲ್ಲರ ಮಕ್ಕಳನ್ನ ಪಾಸ್ಟ್ಗಳನ್ನೇ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು. ಎಲ್ಲರ ಮಕ್ಕಳನ್ನ ಪಾಸ್ಟರ್ ಆಗ್ಬಿಟ್ಟೆ ಕೂತ್ಕೊಂಡು ಕೇಳೋರು ಯಾರು? ಓಕೆ, ಬಟ್ ನಾವು ತಂದೆ ತಾಯಿಗಳಾದ ನಾವು ನಮ್ಮಲ್ಲಿ ದೇವರ ಪ್ರೀತಿ, ನಮ್ಮಲ್ಲಿ ದೇವರ ಭಯ, ನಮ್ಮಲ್ಲಿ ದೇವರ ಭಕ್ತಿ, ನಮ್ಮಲ್ಲಿ ದೇವರ ವಿಧೇಯತೆ, ನಾವು ಸೇವೆ ಮಾಡುವುದ ಅನುಭವ ಇಲ್ಲದೆ ಇದ್ರೆ, ನಾವು ದೇವರಿಗೆ ಕೊಡುವ ಅನುಭವ ಇಲ್ಲದೆ ಇದ್ರೆ ನಮ್ಮ ಮಕ್ಕಳಿಗೆ ಏನ್ ಕಲ್ಸ್ಕೊಡ್ತೀವ್ರಿ? ಏನ್ ಕಲ್ಸ್ಕೊಡ್ತೀವಿ? ಅಬ್ರಾಮನ್ಗೆ ಅದಕ್ಕೆ ದೇವ್ರು 25 ವರ್ಷ ಹಿಡಿದ್ರು ದೇವ್ರನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಯಾಕಂದ್ರೆ ಅಬ್ರಾಮನು ಕೇವಲ ಒಂದು ಆರ್ಡಿನರಿ ಮಗ ಆಗಿ ಇರೋದು ದೇವರ ಚಿತ್ತವಲ್ಲ. ಅದನ್ನ ದೇವರ ವಾಗ್ದಾನಗಳನ್ನ, ದೇವರ ದರ್ಶನವನ್ನ, ದೇವರ ವಾಕ್ಯವನ್ನ ಮುಂದಿನ ಸಂತತಿಗೆ ಕರೆದೊಯ್ಯುವ, ಅದನ್ನ ಮುಂದುವರಿಸಿಕೊಂಡು ಹೋಗುವಂತ ಉದ್ದೇಶವು ಇಸ್ಸಾಕನ ಮೇಲೆ ದೇವರಿಟ್ಟಿದ್ರು. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ 25 ವರ್ಷ. ಆಕ್ಚುಲಿ 25 ವರ್ಷ ತೆಗೆದುಕೊಳ್ತಾ ಇರ್ಲಿಲ್ಲ. ಇಸ್ಮಾಯಿಲ್ ಬರ್ದು ಹೋಗಿದ್ದು ಮುಂಚೆನೇ ಆಗಿರೋದು, ಆತರ ಪಟ್ಬಿಟ್ಟ. ಬಟ್ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ನಮ್ಮನ್ನ ನಾವು ದೇವರು ಏನೆಲ್ಲ ವಾಗ್ದಾನ ಮಾಡಿರ್ತಾರೋ ಅದಕ್ಕೆ ಕಾಯ್ತಾರ ಸಮಯದಲ್ಲಿ ದೇವರು ನಮ್ಮಲ್ಲಿ ಕಾರ್ಯ ಮಾಡ್ತಿರ್ತಾರೆ. ದೇವರು ನಮ್ಮನ್ನ ಸಿದ್ಧತೆ ಮಾಡ್ತಾ ಇರ್ತಾರೆ. ನಾವು ಸಿದ್ಧಗೊಳ್ದೆ ಹೋದ್ರೆ ದೇವರು ನಮಗೆ ಏನ್ ಇಟ್ಟಿದ್ದಾರೋ ಅದನ್ನ ನಾವು ಅನುಭವಿಸೋದಕ್ಕೆ ಸಾಧ್ಯವಿಲ್ಲ. ವಿ ವಿಲ್ ಮಿಸ್ ಇಟ್. ಯಾಕೆ ಅನೇಕರು ಇನ್ನೂ ಪಡ್ಕೊಳ್ತಾ ಇಲ್ಲ ಗೊತ್ತಾ? ನೀವು ಸಿದ್ಧತೆಗೆ ಆಗ್ತಾ ಇಲ್ಲ. ದೇವ್ರು ನಿಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡಕ್ಕೆ ದೇವರ ಬಯಕೆ ಉಂಟು. ನಿಮ್ಮೆಲ್ಲರನ್ನು ಉಪಯೋಗಿಸ್ಕೊಳ್ಳೋಕ್ಕೆ ದೇವರ ಬಯಕೆ ಉಂಟು. ಅನೇಕ ವಿಶ್ವಾಸಗಳು ಪಡ್ಕೊಳ್ತಾನೆ ಇಲ್ಲ. ನನ್ನ ಮಗ 18 ವರ್ಷವರೆಗೂ ಬಂದು ಅವನು ಕಾರ್ ಓಡಿಸ್ಕೊಳ್ಳೋದ್ರೆ ಕಲಿಯೋವರೆಗೂ ನಾನು ಕಾರ್ ಕೊಡ್ತೀನ? ನಾನು ಕೊಡಲ್ಲ. ನಾನು ಹೇಳಿದ್ರು ಕೊಡಲ್ಲ. ಅವನಿಗೆ ಆಸೆ ಇರ್ಬೋದು. ಅನೇಕರು ಹಂಗೆ. ನಾವು ಸಿದ್ಧತೆ ಆಗ್ತಾ ಇಲ್ಲ, ಕಲಿತಾ ಇಲ್ಲ, ಬದಲಾವಣೆ ಆಗ್ತಾ ಇಲ್ಲ. ಬಟ್ ಆಶೀರ್ವಾದ ಬೇಕು, ಅಭಿವೃದ್ಧಿ ಬೇಕು, ಎಲ್ಲ ಬೇಕು. ಆಗಲ್ಲ. ಸಭೆಗೆ ಬರ್ತೀರಾ, ಹೋಗ್ತೀರಾ ಜೀವನ ಪರ್ಯಂತ ಅಷ್ಟೇ. ಅದಕ್ಕಿಂತ ದೊಡ್ಡದಾಗಿ ಏನಾಗಲ್ಲ. ನಿಮ್ಮ ಜೀವನದಲ್ಲಿ ದೇವರ ವಾಗ್ದಾನಗಳು ನೆರವೇರಬೇಕು ಅಂದ್ರೆ ದೇವ ನಿಮ್ಮ ಜೀವನದಲ್ಲಿ ಏನ್ ಕಾರ್ಯ ಮಾಡ್ತಿರ್ತಾರೋ
ಅದಕ್ಕೆ ನೀವು ಒಪ್ಪಿಸಿಕೊಟ್ಟು ಆತನ ವಿಧೇಯತೆಯಲ್ಲಿ ನಡೆಯಬೇಕಂದ್ರೆ ಮಾತ್ರನೇ ದೇವರು ನಿಮಗಿಟ್ಟಿರುವಂಥ ಆ ಕೈರೋಸ್, ಆ ನಿಗದಿತ ಸಮಯ ಯಾವಾಗ ಬರುತ್ತೆ ಅಂದರೆ ಈ ಒಂದು ಕಾಲದಲ್ಲಿ ನೀವು ದೇವರಿಗೆ ವಿಧೇಯರಾಗ್ತಿರೋ ಆವಾಗ ಮಾತ್ರ ಅದನ್ನು ಕಾಣಕ್ಕೆ ಸಾಧ್ಯ. ಹಾಲೆಲೂಯಾ, ಹಾಲೆಲೂಯಾ. ಎರಡನೇದು, ದೇವರ ನಿಗದಿತ ಸಮಯ, ಗಾಡ್ಸ್ ಅಪಾಯಿಂಟೆಡ್ ಟೈಮ್, ಕೈರೋಸ್ ಯಾವಾಗ ಬರುತ್ತೆ ಗೊತ್ತಾ? ಈ ಕ್ರೋನಸ್ ಅಲ್ಲಿ ದೇವರ ಕೆಲವು ಪರೀಕ್ಷೆಗಳನ್ನ ಮಾಡ್ತಾರೆ ನಮ್ಮ ಜೀವನದಲ್ಲಿ. ಕೀರ್ತನೆಗಳು 105:19 ಓದಿ, ಅವನು ತನ್ನ ಮಾತು ನೆರವೇರುವ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. ಹಾಲೆಲೂಯಾ. ಎಲ್ಲ ಕೂಡ ಗಮನಿಸಿ, ಇದು ಯೋಸೇಫನ ಬಗ್ಗೆ ಹೇಳ್ತಿರತಕ್ಕಂಥ ಮಾತು. ಯೋಸೇಫನಿಗೆ ದೇವರು ಒಂದು ವಾಕ್ಯ ಕೊಟ್ಟಿದ್ರು, ಕನಸನ್ನು ಕೊಟ್ಟಿದ್ರು, ದರ್ಶನ ಕೊಟ್ಟಿದ್ರು. ಆ ಕನಸೇನು? ಒಂದು ಕಾಲದಲ್ಲಿ ಆತನ ತಂದೆ, ತಾಯಿ, ಅಣ್ಣಂದ್ರು ಎಲ್ಲರೂ ಕೂಡ ಬಂದು ಆತನ ಮುಂದೆ ಅಡ್ಡ ಬೀಳ್ತಾರೆ ಎಂಬ ಒಂದು ಕನಸನ್ನ ದೇವರು ಯೋಸೆಫ್ಗೆ ಕೊಟ್ಟಿದ್ರು. ಕೊಟ್ಟಿದ ತಕ್ಷಣ ನೆರವೇರ್ಬಿಡ್ತಾ? ಎಷ್ಟು ವರ್ಷ ಹಿಡಿತು ಗೊತ್ತಾ? ಸುಮಾರು 13 ವರ್ಷ ಹಿಡಿಯಿತು, ಪ್ಲಸ್ 9 ಇಯರ್ಸ್. ಆತನು ಐಗುಪ್ತ ದೇಶದಲ್ಲಿ ಫರೋಹನ ನೆಕ್ಸ್ಟ್ ಪೊಸಿಷನ್ ಬರಕ್ಕೆ 13 ವರ್ಷ ಹಿಡಿತು. ಮತ್ತೆ ತನ್ನ ತಂದೆ, ಅಣ್ಣಂದಿರೆಲ್ಲ ಬಂದು ಆತನ ಮುಂದೆ ಅಡ್ಡ ಬೀಳಕ್ಕೆ ಇನ್ನೂ 9 ವರ್ಷ ಆಯಿತು. ಈ 17 ವರ್ಷದಲ್ಲಿ ದೇವ್ರು ಏನ್ ಮಾಡಿದ್ರು ಗೊತ್ತಾ? ಅವನು ತನ್ನ ಮಾತು ನೆರವೇರುವ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. ನಿಮ್ಮ ಜೀವನದಲ್ಲಿ ದೇವರು ಏನು ವಾಗ್ದಾನ ಮಾಡಿದಾರೋ ಆ ವಾಗ್ದಾನ ನೆರವೇರುವುದಕ್ಕಿಂತ ಮುಂಚೆ ದೇವ್ರು ಏನಿಟ್ಟಿರ್ತಾರೆ ನಿಮಗೆ? ಪರೀಕ್ಷೆಗಳು, ಶೋಧನೆಗಳು. ಯಾಕೆ ಶೋಧನೆ ಪರೀಕ್ಷೆ? ಶೋಧನೆ ಪರೀಕ್ಷೆಯಲ್ಲಿ ಜನ ಚೆನ್ನಾಗಿರೋದಲ್ಲ. ಈ ಎಷ್ಟು ಜನಕ್ಕೆ ನಿಮ್ಮ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಎಕ್ಸಾಮ್ ಪರೀಕ್ಷೆಯಿಂದ ತುಂಬಾ ಎಕ್ಸೈಟ್ಮೆಂಟ್ ಬರ್ತಾ ಇತ್ತು. ಎಷ್ಟೋ ಜನ ಅದಕ್ಕೆ ಎದುರು ಬಿಟ್ಟು ಸ್ಕೂಲೇ ಬಿಟ್ಟಿರ್ತಾರೆ ಬಿಡಿ. ಯಾಕೆ ಈ ಟೆಸ್ಟ್ ಎಕ್ಸಾಮ್ಸ್ ಎಲ್ಲ ಕಾಲೇಜಲ್ಲಿ? ನನಗೂ ಇಷ್ಟ ಆಗ್ತಿರ್ಲಿಲ್ಲ. ಅಯ್ಯೋ, ಸ್ಕೂಲೆಲ್ಲ ಪರವಾಗಿಲ್ಲ, ಕಾಲೇಜ್ ಅಂತೂ ಕೇಳೇಬೇಡಿ. ಓಕೆ, ಯಾಕೆ ಈ ಟೆಸ್ಟ್ ಎಕ್ಸಾಮ್ ಬಂದಾಗೆಲ್ಲ ಜನರೆಲ್ಲ ಏನಾಗ್ಬಿಡ್ತಾರೆ? ಡಿಪ್ರೆಷನ್ಗೆ ಹೋಗ್ತಾರೆ, ಆಂಗ್ಸೈಟಿಗೆ ಹೋಗ್ತಾರೆ, ಭಯ ಆಗುತ್ತೆ, ಆತ್ಮಹತ್ಯೆಗಳು ನಡೆಯುತ್ತೆ. ಈ ಗೌರ್ಮೆಂಟ್ ಒಂದು ಡಿಸಿಷನ್ ತೊಗೊಂಡ್ಬಿಟ್ರೆ ಈ ಇಡೀ ಎಜುಕೇಶನ್ ಸಿಸ್ಟಮ್ ಇಂದ ಈ ಟೆಸ್ಟ್ ಎಕ್ಸಾಮ್ಗಳೆಲ್ಲ ಕೂಡ ತೆಗೆದಾಕ್ಬಿಡೋಣ ಅಂತ ಒಂದು ಡಿಸಿಷನ್ ತೊಗೊಂಡು ಚೆನ್ನಾಗಿರುತ್ತೆ ತಾನೆ? ಚೆನ್ನಾಗಿರುತ್ತೆ ಇಲ್ವಾ? ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದೀರಾ? ಯಾರು ಸ್ಟೂಡೆಂಟ್ಸ್ ಇಲ್ವಾ? ಅನೇಕ ಸ್ಟೂಡೆಂಟ್ಸ್ ಬರ್ಬೇಕಂತ ಪ್ರಾರ್ಥನೆ ಮಾಡಿ. ನೀವೆಲ್ಲ ಅನ್ಕೊಂಡಿರ್ತೀವಿ ನಾನು ಸ್ಟೂಡೆಂಟ್ ಆಗಿರ್ಬೇಕಂದ್ರೆ ಆ ಡಿಸಿಷನ್ ಬಂದ್ರೆ ಚೆನ್ನಾಗಿರೋದಲ್ಲ ಪಾಸ್ಟರ್ ಅಂತ. ಅದು ಒಳ್ಳೇದ ಕೆಟ್ಟದ? ನಾಳೆ ದಿನ ಸರ್ಕಾರ ಬೆಳಗ್ಗೆನೆ ನ್ಯೂಸ್ ಪೇಪರ್ ಹೆಡ್ಲೈನ್ಸ್, ವಿ ಆರ್ ಅಬಾಲಿಷಿಂಗ್ ಆಲ್ ದ ಎಕ್ಸಾಮ್ಸ್ ಅಂಡ್ ಟೆಸ್ಟ್ ಫಾರ್ ದ ಚಿಲ್ಡ್ರನ್. ಸ್ಕೂಲ್ಗೆ ಹೋಗ್ಲಿ, ಆಟ ಆಡ್ಲಿ, ತಿನ್ಕೊಳ್ಳಿ, ಕೇಳ್ಕೊಂಡು ಮನೆಗೆ ಬಂದು ಮಲ್ಕೊಳ್ಳಿ ಅಂತಂದು ಡಿಸಿಷನ್ ಗೌರ್ಮೆಂಟ್ ತಗೊಂಡ್ರೆ ಚೆನ್ನಾಗಿರುತ್ತೆ ಇಲ್ವಾ? ಹೇಳ್ರಿ, ಇಲ್ವಾ? ಯಾಕೆ? ನಾಳೆ ಕಲಿತಾರಲ್ಲ, ಸ್ಕೂಲ್ ಹೋಗಿ ಕಲಿತಾರ ತಾನೆ. ಯಾಕೆ ಕಷ್ಟಪಡ್ಬೇಕು ನಮ್ಮ ಮಕ್ಕಳು? ನಿಮಗೊಂದು ರೋಗ ಅಂತ ಬಂತು, ಒಂದು ಆಪರೇಷನ್ ಮಾಡಬೇಕು, ಈ ಎಕ್ಸಾಮೇ ಬರ್ದಿರ್ತಾರೆ, ಡಾಕ್ಟರ್ ಹತ್ರ ಹೋಗ್ತೀರಾ ನೀವು? ನೋಡು, ಯಾವುದೇ ಡಾಕ್ಟರ್ ಹತ್ರ ಹೋದ್ರೆ ಬರೀ MBBS ಡಾಕ್ಟರ್ ನೋಡಲ್ಲ ನಾವು. ಅದ್ರ ಹಿಂದೆ ಲಂಡನ್ನೋ, ರಷ್ಯಾನೋ, ಜರ್ಮನಿನೋ ಅಂತ ಇದ್ರೆ ಹೋಗೋದು ನಾವು. MD ಒಂದು ಉದ್ದ ಇರಬೇಕು, ಉದ್ದ ಇದ್ದಷ್ಟು ಫೀಸ್ ಜಾಸ್ತಿ, ಅಂಥವ್ರ ಹತ್ರ ಹೋಗಕ್ಕೆ ಬಯಸ್ತೇವೆ. ಟೆಸ್ಟ್ಗಳು ಎಕ್ಸಾಮೇ ಬರೆದ ಡಾಕ್ಟರ್ ಹತ್ರ ಹೋಗ್ತೀವ ನಾವು? ಕಷ್ಟಪಟ್ಟು ದುಡ್ಡು ಮಾಡಿದ್ದೀರಾ, ಮನೆ ಕಟ್ಟಬೇಕು, ಈ ಆರ್ಕಿಟೆಕ್ಟ್ ಹತ್ರ ಹೋಗ್ತೀರಾ, ಸಿವಿಲ್ ಇಂಜಿನಿಯರ್ ಹತ್ರ ಹೋಗ್ತೀರಾ, ಎಕ್ಸಾಮ್ಗಳು ಬರೀರತಕ್ಕಂಥ ಡಾಕ್ಟರ್ ಹತ್ರ ಹೋಗ್ತೀರಾ, ಇಂಜಿನಿಯರ್ ಹತ್ರ ಹೋಗ್ತೀರಾ ನೀವು? ಪಾಸ್ ಆಗದಿರತಕ್ಕಂಥ ಇಂಜಿನಿಯರ್ಗಳ ಹತ್ರ ಹೋಗ್ತೀರಾ ನೀವು? ಪಾಸ್ ಆಗಿರೋರೇ ನೆಟ್ಟಿಗೆ ಮಾಡಲ್ಲ. ಈಗ ಅರ್ಥ ಆಗ್ತದೆ ಯಾಕೆ ಪರೀಕ್ಷೆಗಳು ಇಂಪಾರ್ಟೆಂಟ್. ಟೆಸ್ಟ್ ವಿಲ್ ಮೇಕ್ ಯು ಕಾಂಪಿಟೆಂಟ್. ಪರೀಕ್ಷೆಗಳು ಇಂಪಾರ್ಟೆಂಟ್. ಅದು ಕಷ್ಟ ಇರ್ಬೋದು, ಇಷ್ಟ ಇಲ್ಲದೆ ಇರ್ಬೋದು, ಬಟ್ ಅವುಗಳು ನಮ್ಮನ್ನ ಏನ್ ಮಾಡ್ತವೆ? ಡೆವಲಪ್ ಮಾಡ್ತವೆ. ಇಟ್ ವಿಲ್ ಮೇಕ್ ಅಸ್ ಕಾಂಪಿಟೆಂಟ್ ಟು ಹ್ಯಾಂಡಲ್ ದ ಥಿಂಗ್ಸ್ ದಟ್ ಗಾಡ್ ಹ್ಯಾಸ್ ಫಾರ್ ಅವರ್ ಲೈಫ್ಸ್. ಅದಕ್ಕೆ ದೇವರ ಒಂದು ವಾಗ್ದಾನ, ನಿಮ್ಮನ್ನ CEO ಮಾಡ್ಬೇಕಂದ್ರೆ ಅದಕ್ಕೆ ಕಾಂಪಿಟೆನ್ಸ್ ಇಲ್ಲದೆ ನಿಮ್ಮನ್ನು CEO ಚೇರ್ ಕೂರ್ಸಿ ಏನ್ ನಡೆಸ್ತಾರೆ ಕಂಪನಿನ ನೀವು? ಎಲ್ಲ ಪ್ರತಿಯೊಂದು ಕಂಪನಿಯ ಪ್ರತಿಯೊಬ್ಬರಿಗೂ ಕೂಡ ನಾನು CEO ಆಗ್ಬೇಕು, ಈ ಕಂಪನಿಗೆ ಓನರ್ ಆಗ್ಬೇಕು, ಮ್ಯಾನೇಜರ್ ಆಗ್ಬೇಕು ಅಂತ ಎಲ್ಲರಿಗೂ ಒಳಗೊಳಗಿರುತ್ತೆ ಆಸೆ.
ಮೇ ಬಿ ನಿಮ್ಮ ಮ್ಯಾನೇಜರ್ ನಾನು ಒಂದಿನ ಆಗ್ತೀನಿ ಆವಾಗ ತೋರಿಸ್ತೀನಿ ಅಂತ ಅನ್ಕೊಳ್ತಾ ಇರಬಹುದು. ಬಟ್ ದೇವ್ರು ಕೊಟ್ರೆ ನೀವು ಕಂಪನಿ ನಡೆಸೋ ತಾಕತ್ ನಿಮಗಿದೆಯಾ? ಆ ಸಾಮರ್ಥ್ಯ ನಿಮಗಿದೆಯಾ? ಏನ್ ಕೊಡ್ತಾರೆ ದೇವರು? ಅದಕ್ಕೆ ದೇವ್ರ ನಮ್ಗೆ ಏನ್ ಕರ್ಕೊಂಡು ಹೋಗ್ತಾರೆ? ಈ ಟೆಸ್ಟ್. ಅನೇಕ ಟೆಸ್ಟ್ ಅಲ್ಲಿ ಫೇಲ್ ಆಗಿರೋದ್ರಿಂದ ಆತ್ಮೀಯ ಜೀವನದಲ್ಲಿ ಬರತಕ್ಕಂಥ ಟೆಸ್ಟ್, ಯೋಸೇಫ್ಗೆ ಅನೇಕ ಪರೀಕ್ಷೆಗಳು. ಆತ ಪರಿಶುದ್ಧತೆಯ ಪರೀಕ್ಷೆ ಉಂಟಾಯಿತು, ನಂಬಿಕೆಯ ಪರೀಕ್ಷೆ ಉಂಟಾಯಿತು, ತಾಳ್ಮೆಯ ಪರೀಕ್ಷೆ ಉಂಟಾಯಿತು, ನಂಬಿಕಸ್ತಿಕೆಯ ಪರೀಕ್ಷೆ ಉಂಟಾಯಿತು, ಧೀರತೆಯ ಪರೀಕ್ಷೆ ಉಂಟಾಯಿತು, ಯಶಸ್ವಿಯ ಪರೀಕ್ಷೆ ಉಂಟಾಯಿತು. ಅನೇಕ ಪರೀಕ್ಷೆಗಳನ್ನ ದಾಟಿಕೊಂಡು ಬಂದ ನಂತರ, ಅವೆಲ್ಲವುಗಳ ಯಶಸ್ವಿಯಾದ ನಂತರ ಆವಾಗ ದೇವರ ಕನಸು, ದೇವರ ದರ್ಶನ, ದೇವರ ವಾಕ್ಯ ಆತನ ಜೀವನದಲ್ಲಿ ನೆರವೇರಿತು. ಆವಾಗ ದೇವರು ಆತನಿಗೆಂದು ನಿಗದಿತಪಡಿಸಿದ ಕಾಲ, ಕೈರೋಸ್ ಸಮಯ ಆತನ ಜೀವನದಲ್ಲಿ ಬಂತು. ನೇರವಾಗಿ ಆ ಗುಂಡಿಯಿಂದ ಬಿದ್ದಂತ ಯೋಸೇಫನು ಪೋತಿಫನ ಮನೆಗೆ ಬಂದು, ಪೋತಿಫನ ಮನೆಗೆ ಬಂದ ತಕ್ಷಣ ಆತನು ಸೆರೆಮನೆಯಲ್ಲಿ ಇದ್ದಂತ ಅನುಭವದಿಂದ ದೇವರ ಅರಸನಾಗಿ ಆತನ್ನ ಮಾಡ್ತಾ ಇದ್ದಾರೆ. ಯಾಕೆ? ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಜೀವನದಲ್ಲಿ ಬಂದಂತ ಪ್ರತಿಯೊಂದು ಕಷ್ಟದಲ್ಲಿಯೂ, ಕಣ್ಣೀರಲ್ಲೂ, ವೇದನೆಯಲ್ಲೂ, ಸೋಲಲ್ಲೂ, ಅವಮಾನಗಳಲ್ಲೂ, ಪ್ರತಿಯೊಂದರಲ್ಲೂ ಕೂಡ ಆತನ ದೇವರನ್ನ ಬಿಡಲಿಲ್ಲ, ದೇವರ ವಾಗ್ದಾನವನ್ನ ಬಿಡಲಿಲ್ಲ, ಪ್ರಾರ್ಥನೆ ಬಿಡಲಿಲ್ಲ, ದೇವರ ಪ್ರಸನ್ನತೆಯಿಂದ ದೂರವಾಗಿ ಹೋಗ್ಲಿಲ್ಲ. ಅವೆಲ್ಲವಲ್ಲೂ ಕೂಡ ಯಶಸ್ವಿಯಾಗಿ ಉತ್ತೀರ್ಣನಾಗಿಕೊಂಡು ಬಂದ ಕಾರಣದಿಂದ ಆತನ ದೇವರು ಇಟ್ಟಂತ ಉದ್ದೇಶವನ್ನ ಆತನ ಜೀವನದಲ್ಲಿ ಕಾಣಕ್ಕೆ ಸಾಧ್ಯ ಆಯ್ತು. ಅನೇಕರು ವಿಶ್ವಾಸಿಗಳು ಯಾಕೆ ಅವರ ಜೀವನದಲ್ಲಿ ಆಶೀರ್ವಾದ ಕಾಣ್ತಾ ಇಲ್ಲ? ಅವ್ರ LKG ಫೇಲು, ಇನ್ನು ಒಂದರಲ್ಲೇ ಇದ್ದಾರೆ. ದೇವರಂತ ಯಾರಂತ ಗೊತ್ತಿಲ್ಲ, ಅದನ್ನ ಉದ್ದೇಶ ಏನಂತ ಗೊತ್ತಿಲ್ಲ, ಪ್ರೀತಿ ಅಂತ ಏನೋ ಗೊತ್ತಿಲ್ಲ, ನಂಬಿಕೆ ಅಂತ ಗೊತ್ತಿಲ್ಲ, ದೇವರ ವಾಕ್ಯ ಏನು ಗೊತ್ತಿಲ್ಲ. ನನಗೆ ಕಷ್ಟ ಬಂತು, ದೇವರೇ ಸಹಾಯ ಮಾಡಪ್ಪ, ಸಾಕು. ನಿಮ್ಮ ಜೀವನ ಅಷ್ಟರಲ್ಲೇ ಇರುತ್ತೆ. ದೇವರ ಉದ್ದೇಶಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಜೀವನದಲ್ಲಿ ದೇವರ ಯೋಜನೆಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ಮಾತ್ರ ನಿಮ್ಮ ಜೀವನದಲ್ಲಿ ದೇವರು ಮಾಡ ಬಯಸಿರುವ ಕಾರ್ಯಗಳನ್ನ ನಾವು ಕಾಣಕ್ಕೆ ಸಾಧ್ಯ. ಹಲ್ಲೆಲೂಯಾ. ಮೂರನೇದು, ಬಹಳ ಕೇರ್ಫುಲ್ ಆಗಿರಬೇಕು. ಇಟ್ ಇಸ್ ಪಾಸಿಬಲ್ ಟು ಮಿಸ್ ದಿಸ್ ಕೈರೋಸ್ ಮೂಮೆಂಟ್ಸ್. ದೇವರು ನಿಗದಿತಪಡಿಸಿದ ಕಾಲವನ್ನ ನಮ್ಮ ಜೀವನದಲ್ಲಿ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ. ಲೂಕನು 19:43-44 ದೇವರು ಹೇಳ್ತಾರೆ ನೋಡಿ, ದೇವರು ನನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳಿದುಕೊಳ್ಳಲಿಲ್ಲವಾದುದರಿಂದ ನಿನ್ನ ವೈರಿಗಳು ನಿನ್ನ ಸುತ್ತಲೂ ಒಡುಕಟ್ಟಿ ಮುತ್ತಿಗೆ ಹಾಕಿ ಎಲ್ಲಾ ಕಡೆಗಳಿಂದ ನಿನ್ನನ್ನು ಒಂದುಗೂಡಿಸಿ ನಿನ್ನನ್ನು, ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿನಗಳು ನಿನ್ನ ಮೇಲೆ ಬರುವವು ಅಂದನು. ಯೇಸು ಸ್ವಾಮಿ ತನ್ನ ಕೊನೆಯ ದಿನಗಳಲ್ಲಿ ಯೆರೂಸಲೇಮ್ ಕಡೆಗೆ ಬರ್ತಾ ಇರ್ಬೇಕಂದ್ರೆ ಯೆರೂಸಲೇಮನ್ನು ನೋಡಿ ಅಳ್ತಾ ಇದ್ದಾರೆ. ಯೇಸು ಸ್ವಾಮಿ ಯೆರೂಸಲೇಮನ್ನು ನೋಡಿ ಏನ್ ಮಾಡ್ತಾ ಇದ್ದಾರೆ? ಅಳ್ತಾ ಇದ್ದಾರೆ. ಎಲ್ಲ ಕೇಳಿಸ್ಕೊಳ್ಳಿ, ಎಲ್ಲರೂ ಇಲ್ಲಿ ನೋಡಿ. ಯೇಸು ಸ್ವಾಮಿ ಯೆರೂಸಲೇಮನ್ನ ನೋಡಿ ಏನ್ ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿ ಇವತ್ತು ನಮ್ಮೆಲ್ಲರನ್ನು ನೋಡಿ ಅಳ್ತಾ ಇದ್ದಾರ, ನಗ್ತಾ ಇದ್ದಾರ? ಅದು ನಿಮ್ಗೆ ನೀವೇ ಆನ್ಸರ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಏನೈತಿ? ಯೆರೂಸಲೇಮ್ ಮಾಡಿ ತಪ್ಪೇನಂದ್ರೆ, ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳಿದುಕೊಳ್ಳಲಿಲ್ಲವಾದುದರಿಂದ. ಜೆರುಸಲೇಮ್ ಮಿಸ್ ದ ಟೈಮಿಂಗ್ ಆಫ್ ದ ವಿಸಿಟೇಷನ್ ಆಫ್ ಗಾಡ್. ಯೇಸು ಸ್ವಾಮಿಗೋಸ್ಕರ ಕಾಯ್ತಾ ಇದ್ರು. ಅವರು ಮೆಸ್ಸಿಯನ್ ಬರಬೇಕಂದ್ರೆ ಕಾಯ್ತಾ ಇದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು. ನೇರವಾಗಿ ಅವರ ಮಧ್ಯದಲ್ಲಿ ಯೇಸು ಸ್ವಾಮಿ ಬಂದಾಗ ದೇ ಮಿಸ್ಡ್ ಇಟ್. ಕೆಲವರು ಮಾತ್ರ ಅದನ್ನ ಅರ್ಥ ಮಾಡ್ಕೊಂಡ್ರು, ಎಲ್ಲರೂ ಕೂಡ ಮಿಸ್ ಮಾಡ್ಕೊಂಡ್ರು. ಅನೇಕ ಜನರು, ವಿಶ್ವಾಸಿಗಳು ಇವತ್ತು ಕೂಡ ದೇವರು ತಮ್ಮ ಜೀವನದಲ್ಲಿ ಅದ್ಭುತಗಳನ್ನ, ಬಿಡುಗಡೆಗಳನ್ನ ಮಾಡುವ ಸಮಯ ಬಂದಾಗ ಅದನ್ನ ಅರ್ಥ ಮಾಡ್ಕೊಳ್ತಾ ಇದರ ಕಾರಣದಿಂದ ದೇ ಆರ್ ಕಂಪ್ಲೀಟ್ಲಿ ಮಿಸ್ಸಿಂಗ್ ಇಟ್. ಅದಕ್ಕೆ ನಾವು ಆತ್ಮೀಯ ಜೀವನದಲ್ಲಿ ಸೂಕ್ಷ್ಮತೆ ಉಳ್ಳ ಜನರಾಗಿರ್ಬೇಕು. ದೇವರು ನಮ್ಮ ಜೀವನದಲ್ಲಿ ಏನ್ ಮಾಡ್ತಾ ಇದ್ದಾರೆ, ದೇವರು ನಮ್ಮ ಮಟ್ಟಿಗೆ ಏನ್ ಮಾತಾಡ್ತಾ ಇದ್ದಾರೆ, ನಮ್ಮ ಸುತ್ತಲೂ ದೇವರು ಏನ್ ಮಾಡ್ತಾ ಇದ್ದಾರೆ, ಇವೆಲ್ಲ ಕಾರ್ಯಗಳ ಮೇಲೆ ನಾವು ಸೂಕ್ಷ್ಮತೆಯಿಂದ ನಾವು ಗಮನ ಇಟ್ಟು ನೋಡ್ಬೇಕು. ದೇವ್ರ ನಟ್ಟಿಗೆ ಏನ್ ಮಾತಾಡ್ತಾ ಇದ್ದಾರೆ, ದೇವ್ರ ನನ್ನ ಜೀವನದಲ್ಲಿ ಏನ್ ಮಾಡ್ತಾ ಇದ್ದಾರೆ, ದೇವ್ರನಿಗೆ ಏನ್ ಮಾಡಕ್ಕೆ ಹೇಳ್ತಾ ಇದ್ದಾರೆ, ಅವುಗಳ ಮೇಲೆ ನಾವು ಗಮನ ಇಟ್ಟು ನಾವು ಅವುಗಳನ್ನ ಸ್ವೀಕಾರ ಮಾಡ್ಕೊಳ್ಬೇಕಂದ್ರೆ ಆವಾಗ ದೇವರ ನಮಗೆ ಇಟ್ಟಿರುವ ಆಶೀರ್ವಾದಗಳನ್ನು ಕಾಣಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಗ್ದಾನ ಈ ವರ್ಷದಲ್ಲಿ ನಮಗೆ ಕ್ಲುಪ್ತ ಕಾಲದಲ್ಲಿ ಬಲು ಬೇಗನೆ ಇದನ್ನ ನಿಮ್ಮ ಜೀವನದಲ್ಲಿ ಮಾಡ್ತೇನೆ ಎಂಬುದಾಗಿ. ನಮ್ಮ ಸಭೆಯಲ್ಲಿ, ನಮ್ಮೆಲ್ಲರ ಜೀವನದಲ್ಲಿ ಈ ವರ್ಷ ಯಾವ ಯಾವ ವಿಷಯಗಳಿಗೋಸ್ಕರ ಕಾಯ್ತಿದ್ದೆವೋ, ಯಾವ ವಿಷಯ ತಡವಾಗ್ತಾ ಇದೆ ಎಂಬುದಾಗಿ ನಾವು ಅನ್ಕೊಳ್ತಾ ಇದ್ದೆವು,
ಈ ಕಾರ್ಯ ನಡಿಬೇಕೆಂಬುದಾಗಿ ಬಹಳ ಪ್ರಯಾಸಪಟ್ಟು ಸೋತು ಹೋಗಿರ್ಬೋದು. ಬಟ್ ಈ ಕಾಲದಲ್ಲಿ, ಈ ವರ್ಷದಲ್ಲಿ ದೇವರ ವಾಗ್ದಾನ ಅಂದ್ರೆ ಕ್ಲುಪ್ತ ಕಾಲ ಬಂದಿದೆ, ಬಲು ಬೇಗನೆ ಅವುಗಳ ನಮ್ಮ ಜೀವನದಲ್ಲಿ ನಾನು ಮಾಡ್ತೇನೆ ಎಂಬುದಾಗಿ. ದೇವರು ನಮಗೆ ಇಟ್ಟಿರುವ ಆ ಒಂದು ಮಹಾ ಆಶೀರ್ವಾದಗಳನ್ನ ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ಬೇಕಂದ್ರೆ ಅದಕ್ಕೋಸ್ಕರ ಅಬ್ರಾಮ್ ಸರಳಾಗೆ ಸಿದ್ಧತೆ ಉಳ್ಳವರಾಗಬೇಕು. ಯೋಸೇಫನ ಹಾಗೆ ನಮಗೆ ಬರೋ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವಂತ ಆಗಬೇಕು. ಆದರೆ ಯೆರೂಸಲೇಮ್ ಮಾಡೋ ತಪ್ಪನ್ನು ನಾವು ಮಾಡಬಾರ್ದು. ಯೆರೂಸಲೇಮ್ ಯೇಸು ಬಂದಾಗ ಅದನ್ನ ಗುರುತಿಸದೆ ತಮ್ಮ ಅವಕಾಶವನ್ನು ಕಳ್ಕೊಂಡ್ರು. ಅಂತ ಅವಕಾಶವನ್ನ ನಾವು ಕಳ್ಕೊಳ್ಳುವಂತ ಆಗಿರಬಾರ್ದು. ಹಲ್ಲೆಲೂಯಾ. ಒಂದು ತೀರ್ಮಾನ ತೆಗೆದುಕೊಳ್ಳೋಣ ಈ ಸಮಯದಲ್ಲಿ. ದೇವರೇ, ನಿನ್ನ ನಿಗದಿತವಾದ ಸಮಯಕ್ಕೆ ನಾನು ಕಾದಿರ್ತೇನೆ, ನಾನು ಸಿದ್ಧತೆ ಮಾಡ್ಕೊಳ್ತೇನೆ. ಪ್ರತಿದಿನ ದೇವರ ವಾಕ್ಯ ಓದುವುದರಿಂದ, ಪ್ರಾರ್ಥನೆ ಮಾಡುವುದರಿಂದ, ನನ್ನನ್ನು ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ, ನಿನಗಾಗಿ ಜೀವಿಸುವ ಬಯಕೆಯಿಂದ, ನೀ ನನಗೆ ಹೇಳುವ ಮಾತುಗಳಿಗೆ ವಿಧೇಯತೆ ಆಗುವುದರಿಂದ ನಾನು ನನ್ನನ್ನೇ ಸಿದ್ಧತೆ ಮಾಡ್ಕೊಳ್ತೇನೆ. ನನಗೆ ಬರುವಂತ ಶೋಧನೆಗಳನ್ನ ಜಯಿಸ್ತೇನೆ. ಎಷ್ಟೇ ಶೋಧನೆ ಬಂದರು, ಎಷ್ಟೇ ಕಷ್ಟ ಬಂದರು, ಎಷ್ಟೇ ರೋಗಗಳು ಬಂದರು, ಎಷ್ಟೇ ಸೋಲುಗಳು ಉಂಟಾದ್ರು, ಎಷ್ಟೇ ಬಿಕ್ಕಟ್ಟಾದ ಪರಿಸ್ಥಿತಿಗಳು ಬಂದರು, ಕರ್ತನೆ ನಾನು ನಿನ್ನನ್ನು ಬಿಡುವುದಿಲ್ಲ, ನಿನ್ನ ದರ್ಶನವನ್ನ ಬಿಡುವುದಿಲ್ಲ, ನಿನ್ನ ವಾಗ್ದಾನವನ್ನು ಬಿಡುವುದಿಲ್ಲ, ನಿನ್ನ ಸಾನ್ನಿಧ್ಯವನ್ನು ಬಿಡುವುದಿಲ್ಲ. ಯೋಸೇಫನ ಹಾಗೆ ನಿನ್ನೊಟ್ಟಿಗೆ ನಡೆಯುತ್ತೇನೆ ಎಂಬುದಾಗಿ ನಾನು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತರಾಗಿರಬೇಕು. ಆವಾಗ ಮಾತ್ರ ದೇವರು ತನ್ನ ಕ್ಲುಪ್ತ ಕಾಲದಲ್ಲಿ ಬಲು ಬೇಗನೆ ಮಾಡಲಿರುವ ಕಾರ್ಯಗಳನ್ನ ನಮ್ಮ ಜೀವನದಲ್ಲಿ ಪಡೆದುಕೊಳ್ಳಲಾಗಿರ್ತೇವೆ.